ನಮಸ್ತೆ ಎಲ್ಲಾರ್ಗೂ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಯಾರಪ್ಪ ಅಂದ್ರೆ, ಇವತ್ತಿನ ದಿನಗಳಲ್ಲಿ ಅಂದ್ರೆ ಸ್ವಲ್ಪ ರೀಸೆಂಟ್ ಆಗಿ ಎಲ್ಲ ನಮ್ಗೆ ಕೇಳಿಸ್ತಾ ಇತ್ತು ಪಾಸಿಟಿವಿಟಿ ಅಂತ. ಪಾಸಿಟಿವಿಟಿ ಯಾರು ಅಂದ್ರೆ ಅದು ತಟ್ಟಂತ ನಮ್ಗೆ ನೆನಪಾಗೋದು ಗೌತಮಿ. ವೆರಿ ಬ್ಯೂಟಿಫುಲ್. ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡೋದಕ್ಕೆ, ಹಾಗೆ ಸ್ವಲ್ಪ ಅವರ ಪರ್ಸನಲ್ ಲೈಫ್ ಬಗ್ಗೆ ಕೂಡ ಮಾತನಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಗೌತಮಿ. ಥ್ಯಾಂಕ್ ಯು ಸೋ ಮಚ್. ನಾನು ಅವಾಗಲೇ ಹೇಳ್ದಂಗೆ ಪಾಸಿಟಿವಿಟಿ ಇಷ್ಟೊಂದು ಡಿಸ್ಕಸ್ ಆಗುವಂತ ಒಂದು ಟಾಪಿಕ್ ಅಂತ. ಬಿಕಾಸ್ ಬಿಗ್ ಬಾಸ್ ಮನೆಗೆ ನೀವು ಹೋದ್ರಿ ಅಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗಿದ್ದಂತಹ ಒಂದು ವರ್ಡ್. ಹೌದು. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನಿಮ್ ಪಾಸಿಟಿವಿಟಿ ಬಗ್ಗೆ ಹೇಳಿ, ಹಾಗೆ ಬಿಗ್ ಬಾಸ್ ಅಲ್ಲಿ ಅದನ್ನ ಯಾವ ತರ ಚರ್ಚೆಗೆ ತಗೊಂಡ್ಬಿಟ್ಟು ಅಂತ. ಒಂದು ಅಂದ್ರೆ ನಮ್ ಬಗ್ಗೆ ಮಾತಾಡ್ಬೇಕು ಅಂತಿದ್ದಾಗ ಅಲ್ಲಿ ನಾನ್ ಸ್ವಲ್ಪ ನಾರ್ಮಲ್ ತುಂಬಾ ಜನರಲ್ ಆಗಿ ಯೂಸ್ ಮಾಡಿದಂತ ಪದ ಅದು. ಅಂದ್ರೆ ನಾನ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ. ಬಿಕಾಸ್ ಐ ನ್ಯೂ ಬಿಗ್ ಬಾಸ್ ಜರ್ನಿ ಅಷ್ಟು ಸುಲಭ ಅಂತೂ ಇರಲ್ಲ, ಕಷ್ಟ ಇರುತ್ತೆ. ಸೊ ಮೊದ್ಲೇ ಮೈಂಡ್ ಸೆಟ್ ಇದ್ದಿದ್ದು ಪಾಸಿಟಿವ್ ಆಗಿ ಎಲ್ಲವೂ ಹಾಗೆ ತಗೊಳ್ಳೋಣ, ಹಾಗೆ ಹ್ಯಾಂಡಲ್ ಮಾಡೋಣ ಅಂತ ಸುಮ್ನೆ ಹೇಳಿದ್ದೆ. ನನ್ಗಿನ್ನ ಜಾಸ್ತಿ ಬೇರೆಯವ್ರೆಲ್ರು ಬಳಸಿದ್ರು ಅನ್ಸುತ್ತಾ ಪದಾನ. ಸೊ ಅದು ಪ್ಲಸ್ ತರಾನು ಬಳಸ್ತಿದ್ರು, ಕೆಲವೊಂದ್ಸತಿ ಅದು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಅದು ಬೇರೆ ಬೇರೆ ತರ ಒಪಿನಿಯನ್ಸ್ ಪಾಸ್ ಆಗ್ತಾ ಇತ್ತು. ಆನ್ ದಟ್ ನೋಟ್ ಓಕೆ, ಪಾಸಿಟಿವ್ ಅನ್ನೋ ಪದನೇ ಅದು ಹೆಂಗೆ ಹೇಳಿದ್ರು ಅದು ಪಾಸಿಟಿವ್, ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ನೀವು ಅದ್ರ ಹಿಂದೆ ಮುಂದೆ ಏನಾದ್ರೂ ಬೇರೆ ಹೇಳ್ಬೋದೇನೋ ಹೊರತು ಪಾಸಿಟಿವ್ ಇಸ್ ಆಲ್ವೇಸ್ ಪಾಸಿಟಿವ್, ಕೆನಾಟ್ ಚೇಂಜ್. ಯಾಕೆ ಬಿಗ್ ಬಾಸ್ ನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಬಿಕಾಸ್ ಎಲ್ಲ ಆಪರ್ಚುನಿಟಿ ಬರುತ್ತೆ, ನಿಮ್ನ ಅಪ್ರೋಚ್ ಮಾಡ್ತಾರೆ, ಬಟ್ ಒಂದು ಮೇನ್ ಮೋಟೋ ಅಂತ ಇರುತ್ತೆ. ಸೊ ಏನ್ ಮೋಟೋ ಇತ್ತು ನೀವು ಬಿಗ್ ಬಾಸ್ ಒಳಗೆ ಹೋಗೋದಕ್ಕೆ? ಅಂದ್ರೆ ನಾವು ಆರ್ಟಿಸ್ಟ್ಗಳಿಗೆ ಯೂಶಲಿ ನಾವು ಯಾವುದೇ ಪ್ಲಾಟ್ಫಾರ್ಮ್ ಮೂಲಕ ಕಾಣಿಸ್ಕೊಂಡ್ರು ಒಂದು ಪಾತ್ರವಾಗಿ ಕಾಣಿಸ್ಕೋತಾ ಇರ್ತೀವಿ. ಸೊ ಟು ಎನಿ ಒನ್ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ, ಸ್ಪೆಷಲಿ ಆರ್ಟಿಸ್ಟ್ಗಳಿಗೆ ಇದೊಂದು ದೊಡ್ಡ ಅವಕಾಶ. ಸೊ ಆನ್ ದ್ಯಾಟ್ ನೋಟ್ ನಾನು ಜನರಿಗೆ ಗೌತಮಿಯಾಗಿ ಪರಿಚಯ ಆಗೋದಕ್ಕಾಗಲಿ, ಅಥವಾ ಅವರು ನನ್ನನ್ನು ನಾನು ಹೇಗಿದ್ದೀನೋ ಆ ರೀತಿ ನೋಡೋದಕ್ಕಾಗಲಿ ದಸ್ ಪ್ಲ್ಯಾಟ್ಫಾರ್ಮ್ ಅನಿಸುತ್ತೆ. ಸೊ ಅಲ್ಲಿ ಹೋಗಿ ಜೀವಿಸೋದಕ್ಕೇನೆ ಜನರಿಗೆ ನನ್ನ ಪಾತ್ರವಾಗಿ ನೋಡಿದಿರ ಗೌತಮಿ ಹೀಗೆ ಅನ್ನೋದಕ್ಕೆ ಐ ಚೋಸ್ ದ್ಯಾಟ್. ಓಕೆ, ಇದೇ ಈ ಕ್ವೆಶನ್ ಅಲ್ಲೇನೆ ಒಂದಿಷ್ಟು ಜನ ಕೂಡ ಒಂದು ಒಪಿನಿಯನ್ ಇರುತ್ತೆ, ಬೇಡ ಸುಮ್ಮನೆ ನಾವು ಜನಗಳಿಗೆ ಹತ್ರ ಆಗಿದ್ದೀವಿ ನಮ್ಮ ಪಾತ್ರದ ಮೂಲಕ, ಒಳಗಡೆ ಹೋಗ್ಬಿಟ್ಟು ನಾವ್ ಯಾಕೆ ಅವ್ರಿಗೆ ಕೆಟ್ಟದಾಗಬೇಕು, ಸಪೋಸ್ ಏನಾದ್ರು ಆಯ್ತಂದ್ರೆ ನಮ್ ನೋಡೋಂತಹ ಪಾಯಿಂಟ್ ಆಫ್ ವ್ಯೂನೇ ಚೇಂಜ್ ಆಗ್ಬಿಡುತ್ತೆ, ರಿಸ್ಕ್ ಫ್ಯಾಕ್ಟರ್ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಸೊ ನೀವು ಅದೆಲ್ಲ ಯೋಚನೆ ಮಾಡಿದ್ರ? ರಿಸ್ಕ್ ಅನಿಸ್ತಾ ನಿಮ್ಗೆ? ಏನು ಅದರಿಂದ ಓವರ್ಕಮ್ ಹೆಂಗ್ ಮಾಡಿದ್ರಿ? ಫಸ್ಟ್ ಕಾಲ್ ಬಂದಾಗ ನಾನು ಯೋಚನೆ ಮಾಡಿದ್ದಂತೂ ಹೌದು, ನಾನಾ ಅಂತ ಅವರನ್ನೇ ಕೇಳಿದ್ದು ಹೌದು. ನೋ, ಐ ಡೋಂಟ್ ಥಿಂಕ್ ಐ ಆಮ್ ದ ರೈಟ್ ಪರ್ಸನ್. ಬಿಕಾಸ್ ಅಲ್ಲಿ ಒಳಗೆ ಹೋದಾಗ ಯು ಹ್ಯಾವ್ ಟು ಬಿ ವೆರಿ ಆಕ್ಟಿವ್, ಲೌಡ್. ನೋಡಿದ ತಕ್ಷಣ ಪ್ರಶ್ನೆ ಮಾಡಬೇಕು, ಮಾತಾಡಬೇಕು. ಸ್ವಲ್ಪ ಅಂದ್ರೆ ನಾನು ತನ್ನಷ್ಟಕ್ಕೆ ತಾನು ಇರ್ತೀನಿ ಅನ್ನೋದಾದ್ರೆ ತನ್ನ ಮನೇಲಿರೋದಕ್ಕೆ ಸರಿ ಅನ್ನೋ ಪ್ಯಾಟರ್ನ್ ಆಗುತ್ತೆ. ಅಲ್ಲಿ ಹೋಗಿ ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಏನೂ ಮಾಡ್ದಿರ. ಸೊ ಅದನ್ನೆಲ್ಲ ನಾನು ಮಾಡಬಹುದಾ ಅಂತ ಯೋಚನೆ ಮಾಡಿ ನಾನಾ ಅಂತ ಪ್ರಶ್ನೆ ಮಾಡಿದ್ದಿದೆ. ಆ್ಯಂಡ್ ನನ್ನ ಸುತ್ತಮುತ್ತ ನಾನು ಕೇಳಿದಾಗ ಬೇಕಾ ಅಂತ ಕೇಳಿದ್ದು ಇದೆ. ಅದೆಲ್ಲ ಯೋಚನೆ ಮಾಡಿ ಒಂದ್ಸತಿ ಯೋಚನೆ ಬಂದಿದ್ದು, ವೈ ನಾಟ್ ಮೀ? ಬಿಗ್ ಬಾಸ್ ಮನೆ ಅಂದ ತಕ್ಷಣ ಇಂಥವ್ರೇ ಹೋಗ್ಬೇಕು ಅನ್ನೋಂಥದ್ದು ಏನಿದೆ? ನನ್ನಂಥವ್ರು ಹೋಗ್ಬೋದು, ಲೆಟ್ ಮೀ ಸಿ ಎಲ್ಲಿವರೆಗೂ ಸಸ್ಟೈನ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಫಾರ್ ಶೋರ್ ನನ್ನ ವ್ಯಕ್ತಿತ್ವನ ಸಸ್ಟೈನ್ ಮಾಡ್ಕೊಂಡೇ ಬರಬೇಕು ಅನ್ನೋದಿತ್ತು. ನನ್ನ ಮನೆ ಒಳಗೆ ಹೋಗ್ತಾ ಯಾವ ರೀತಿ ಹೋಗ್ತೀನೋ ಅದೇ ರೀತಿ ಹೊರಗೆ ಬರ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು. ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ ಅಂತ ನೋಡಿದಾಗ ನನಗೆ ಭಯ ಇರಲಿಲ್ಲ, ಬಿಕಾಸ್ ಆಸ್ ಗೌತಮಿ ಐ ಆಮ್ ಲೈಕ್ ದಿಸ್. ಸೊ ನನ್ನನ್ನು ನೋಡಿ ಇನ್ನೇನೋ ಅದು ನನ್ನ ಬಗ್ಗೆ ನನಗೇನಾದ್ರೂ ನೆಗೆಟಿವ್ಸ್ ಇದ್ದಿದ್ರೆ ಹೆದರ್ಕೋತಿದ್ನೇನೋ, ಒಳಗೆ ಹೋಗಿ ಅದಿನ್ನೇನೋ ಆಗಿ ಮತ್ತೇನೋ ನಾನು ಯಾಕೆ ಹೋಗ್ಬೇಕು, ಅಂದ್ರೆ ಫೋಕಸ್ ಯಾಕೆ ಮಾಡ್ಕೋಬೇಕು ಅದನ್ನ ಅನ್ನೋದು. ನನ್ಗೆ ಆ ಭಯ ಯಾವುದೂ ಇರಲಿಲ್ಲ. ಒಂದಿದ್ದೇನು ಅಂದ್ರೆ ನನ್ನ ಪಾತ್ರವಾಗ ತುಂಬಾ ಇಷ್ಟಪಟ್ಟಿದ್ದಾರೆ. ಆ ಪಾತ್ರಕ್ಕೂ ಗೌತಮಿಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಅದನ್ನು ಒಪ್ತಾರ ಅನ್ನೋ ಭಯ ಇತ್ತು. ಅದು ಬಿಟ್ರೆ ನನ್ನ ವ್ಯಕ್ತಿತ್ವದ ಬಗ್ಗೆ ಯಾವುದೇ ಭಯ ಇರಲಿಲ್ಲ. ಆನ್ ದಟ್ ನೋಟ್ ಆ ವಿಚಾರವಾಗಿ ನಾನು ಆಲ್ರೆಡಿ ಗೆದ್ಬಿಟ್ಟಿದ್ದೀನಿ. ಸೊ ಇವಾಗಿನವರೆಗೂ ಯಾರೆಲ್ಲ ನನ್ನನ್ನು ಮಾತಾಡ್ಸಿದ್ರು ವ್ಯಕ್ತಿತ್ವಕ್ಕೆ ಇಷ್ಟಪಟ್ಟಿದ್ದಾರೆ. ದಟ್ ನೋಟ್ ಖುಷಿ ಇದೆ. ರಜತ್ ಹೇಳಿದ್ ನಂಗೆ ಒಂದು ನೆನಪಾಗ್ತಾ ಇದೆ, 100 ದಿನ ಈ ಅಮ್ಮ ನಗಾಡ್ಕೊಂಡೆ ಕಳ್ಸ್ಬಿಟ್ಟು ಒಂದು
ಪಾಸಿಟಿವ್ ಕೂಡ ಇದೆ, ಇನ್ನೊಂದು ನೆಗೆಟಿವ್ ಕೂಡ ಇದೆ. ಸೊ ರಜತ್ ಈ ತರದ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ನಿಮ್ ಬಗ್ಗೆ ಕೊಡ್ತಾನೆ ಇರ್ತಿದ್ರು, ಯಾವಾಗ್ಲೂ ಕೊಡ್ತಾ ಇದ್ರು. ಒಂದ್ ಸ್ವಲ್ಪ ಪರ್ಸನಲ್ ಟಾರ್ಗೆಟ್ ಅಂತ ಹೇಳ್ಬೋದು. ನಗಾಡ್ಕೊಂಡ್ ಕೊಟ್ಬಿಡ್ತಿದ್ರು, ನಾವು ಕುತ್ಕೊಂಡು ನೋಡೋರು ನಗ್ತಾ ಇದ್ವಿ, ಬಟ್ ಒಳಗಡೆ ನಿಮಗೆ ಹೆಂಗ್ ಫೀಲ್ ಆಗ್ತಾ ಇತ್ತು ಅಂತ ಗೊತ್ತಿಲ್ಲ. ಸೊ ಆತರ ಸ್ಟೇಟ್ಮೆಂಟ್ಸ್ ಗಳು ನಿಮ್ಗೆ ಎಷ್ಟು ಅಫೆಕ್ಟ್ ಮಾಡ್ತಾ ಇತ್ತು ಅಂತ? ಇಲ್ಲ, ಒಳಗಡೆ ಹೋದ್ಮೇಲೆ ಆಫ್ಟರ್ ಒನ್ ಪಾಯಿಂಟ್ ಬಹಳಷ್ಟು ಸ್ಟೇಟ್ಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ. ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ವೇಸ್ಟ್ ಆಫ್ ಎನರ್ಜಿ ಒಂದು. ಅಂಡ್ ಗೌತಮ್ ಈಸ್ ಸಮನ್ ಹೂ ವಿಲ್ ನಾಟ್ ರಿಯಾಕ್ಟ್ ಫಾರ್ ಸಮಥಿಂಗ್ ವಿಚ್ ಇಸ್ ಅಂದರೆ ಅವಳದಲ್ಲ ಅಂದರೆ ರಿಯಾಕ್ಟ್ ಮಾಡಲ್ಲ. ಅವ್ರು ನಗ್ತಾ ಇದ್ರು ಅಂದರೆ ಓಕೆ, ಹೌದು ನಗ್ತಾ ಇದ್ದೆ ನಾನು, ಬಹಳಷ್ಟು ವಿಷಯನ ಸ್ಮೈಲ್ ಮಾಡ್ತಾನೆ ತಗೋತಿದ್ದೆ. ಇವಾಗ ಅವ್ರೇನೋ ಕಮೆಂಟ್ ಮಾಡಿದಾಗ ಅದು ನಾನಾದರೆ ಮಾತ್ರ ನನಗೆ ಸಿಟ್ಟು ಬರಬೇಕು, ಅಥವಾ ಅದು ನನಗೆ ತೀರಾ ಪರ್ಸ್ನಲ್ ಅನ್ಸಿದ್ರೆ, ಅವ್ರು ಕಮೆಂಟ್ ಮಾಡಿದ ತಕ್ಷಣ ನಾನು ಅದು ಆಗೋದಿಲ್ಲ ಅಲ್ಲ. ಸೊ ನಾನು ಅದು ಯಾವುದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊಂಡಿದ್ದಿಲ್ಲ. ಅವರು ಯಾವುದೇ ವಿಷಯ ಹೇಳಿದಾಗ್ಲೂ ಅಷ್ಟೆ, ನಂಗೆ ಯಾವತ್ತೂ ಅದು ಇಲ್ಲ. ಒಂದೇ ಸತಿ ತುಂಬ ಜೋರಾಗಿ ಅವ್ರ ಮೇಲೆ ನಾನು ಕಿರ್ಚಾಡಿದ್ದು, ಅದು ಬೇರೆ ಹಿಂದೆ ವೀಕೆಂಡಲ್ಲಿ ಆಗಿದಂಥ ಪ್ರೆಷರ್ ಇನ್ನೊಂದು ಮತ್ತೊಂದಕ್ಕಾಗಿರುತ್ತೆ ಹೊರತು ಅದೊಂದು ಯಾವುದೋ ಒಂದು ಕಮೆಂಟಿಗೆ ಆಗಿರೋದಿಲ್ಲ. ಅಂಥ ಕಮೆಂಟ್ಗಳು ತುಂಬ ಕೇಳಿಸ್ಕೊಂಡು ನಕ್ಕು ಸುಮ್ಮನಾಗಿದ್ದೀನಿ ನಾನು. ಹೊರಗಡೆ ಏನು ಗೊತ್ತಾಗೋದಿಲ್ಲ, ನೀವು ಯಾವ ಥರ ಇರ್ತೀರ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಿಮ್ಮನ್ನು ನೋಡಿರ್ತಾರೆ, ನೀವು ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಮನೇಲಿರುವಂತಹ ಪ್ರತಿಯೊಬ್ರು ಕೂಡ ಹೇಳೋದು ಮುಖವಾಡ ಅಂತಂದು. ಬಟ್ ಒಬ್ರಿಗದು ತಪ್ಪಂತ ಕಾಣಿಸ್ಬೋದು, ಪ್ರತಿಯೊಬ್ರು ಅದೇ ಒಂದು ಒಪಿನಿಯನ್ ಇಟ್ಕೊಂಡಾಗ ಪ್ರತಿಯೊಬ್ರು ಹೋಗಿ ನಾನು ಹಂಗಲ್ಲ ಅಂತ ಹೇಳೋದಕ್ಕೂ ನಿಮಗಾಗೋದಿಲ್ಲ. ಸೊ ಅದು ಎಷ್ಟ್ರ ಮಟ್ಟಿಗೆ ಎಲ್ರು ಕೂಡ ಸೇಮ್ ಒಪಿನಿಯನ್ ಇದೆ ಅಲ್ಲ, ಮುಖವಾಡ ಅಂತಾನೆ ಅಂತಾರಲ್ಲ. ಸೊ ಯಾರಿಗಾದ್ರೂ ಅದು ಒಂಥರ ಫೀಲ್ ಆಗೇ ಆಗತ್ತೆ. ನಿಮ್ದು? ಇಲ್ಲ, ಹೋಗ್ತಾ ಹೋಗ್ತಾ ನನ್ನನ್ನು ನಾನು ಇರೋದೇ ಹಾಗೆ ಅಂತ ಎಕ್ಸೆಪ್ಟ್ ಮಾಡಿದ್ದು ಹೌದು. ಬಟ್ ಅಲ್ಲಿ ಮಧ್ಯೆ ಮಧ್ಯೆ ಬಹಳಷ್ಟು ಸತಿ ಮುಖವಾಡ ಇರ್ಬೋದಾ, ಪ್ರತಿ ಸತಿ ಸ್ಮೈಲ್ ಮಾಡ್ತಿರ್ತಾರಲ್ಲ, ಇದು ಮುಖವಾಡ ಇರಬಹುದಾ ಅಂತ ನಾನು ಇದೇ ಪ್ರಶ್ನೆ ಹೇಳಿದೆ. ಅಲ್ಲಿ ಮನೆ ಒಳಗೆ ಹೋದಾಗ ಹಿಂಗಿರೋದು ಬಹಳ ಕಷ್ಟ ಇದೆ. ಬಟ್ ನನ್ನ ಮೈಂಡ್ ಸೆಟ್ ನಾನು ಹಿಂಗೆ ಇರ್ತೀನಿ. ನಾನು ಇಲ್ಲೂ ಹೊರಗಡೆನೂ ಬಹಳಷ್ಟು ವಿಷಯನ ವಿತ್ ಸ್ಮೈಲ್ ಹ್ಯಾಂಡಲ್ ಮಾಡ್ತೀನಿ. ಗೌತಮಿ ಬಗ್ಗೆ ಗೊತ್ತಿರೋರು ಈ ಮಾತನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಳಗಡೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ದಿರ ಹೇಳಿರ್ಬೋದೇನೋ, ಅಥವಾ ಹೊರಗಡೆನೋ ಆ ಮಾತು ಬಂದಿದ್ರೆ ಗೊತ್ತಿಲ್ದಿರ ಮಾತಾಡಿರ್ತಾರೆ. ಸೊ ಗೌತಮಿ ಏನು ಅಂತ ಗೊತ್ತಿರೋರು ಯಾರು ಇದನ್ನ ಹೇಳೋದಿಲ್ಲ. ಗೌತಮಿ ಇಸ್ ಆಲ್ವೇಸ್ ಸ್ಮೈಲಿಂಗ್. ಸಿಟ್ಟು ಬರುತ್ತೆ, ಹಂಗಂತ ಸಿಟ್ಟು ಮಾಡ್ಕೊಂಡಿಲ್ಲ ಅಂತಿಲ್ಲ, ಅತ್ತಿಲ್ಲ ಅಂತಿಲ್ಲ, ಮನೇಲಿ ಬೇರೆ ಎಮೋಷನ್ಸ್ ಇದೆ. ಬಟ್ ಮೇಜರ್ಲಿ ಗೌತಮಿ ಅಂದಿದ ತಕ್ಷಣ ಒಂದು ಸ್ಮೈಲ್ ನೆನಪಾಗ್ಬೋದು ನಿಮ್ಗೆ. ಬಿಕಾಸ್ ಅದು ನಾನು ಥ್ರೂ ಔಟ್ ಇಟ್ಕೊಂಡಿದ್ದು, ಅದು ಕನ್ಸಿಸ್ಟೆಂಟ್ ಆಗಿ ಡೇ 1 ಇಂದ ಹೊರಗೆ ಬರ್ತೇನೋ ಐ ಹ್ಯಾವ್ ಕಮ್ ಔಟ್ ವಿತ್ ಅ ಸ್ಮೈಲ್. ಸೊ ಅದು ನನ್ನ ಪಾಸಿಟಿವ್ ಆಗಿ ಇಟ್ಟಿದೆ. ಸೊ ಐ ಡೋಂಟ್ ವಾಂಟ್ ಟು ಲೀವ್ ಇಟ್. ವ್ಯಕ್ತಿತ್ವ ಅಂತ ನೀವು ಹೇಳಿದ್ರಿ, ಒಂದು ವ್ಯಕ್ತಿತ್ವ ಇಟ್ಕೊಂಡು ಹೋಗ್ತೀನಿ ಮನೇಲಿ, ನನ್ನ ವ್ಯಕ್ತಿತ್ವ ಏನಂತ ಗೊತ್ತಾಗತ್ತೆ ಅಂತ. ಆ ಮನೇಲಿ ಎಷ್ಟು ಜನ ಅದೇ ವ್ಯಕ್ತಿತ್ವ ಇಟ್ಕೊಂಡು ಆಡ್ತಾ ಇದ್ದಾರೆ, ಅಥವಾ ಇದು ಕ್ಯಾಮ್ರಾಗೆ ಮತ್ತೆ ಶೋಕೇಸ್ ಮಾಡೋದಕ್ಕೆ ಅಂತಂದು ಆ ಥರ ಜನನು ಇದಾರ ಅಲ್ಲಿ, ತಮ್ಮ ವ್ಯಕ್ತಿತ್ವನ ಮುಚ್ಚಿಟ್ಕೊಂಡು ನಾವು ಬೇರೆ ಅಂತಾನೆ ತೋರಿಸ್ಕೊಳ್ತಾ ಇರೋದು, ಆ ಥರದ್ದು ಏನಾದರೂ ಇದೆಯಾ ಅಲ್ಲಿ ಅಂತ ನೀವು ನೋಡಿರೋ ಪ್ರಕಾರ? ಒಂದು ನಮ್ಮ ಪರ್ಸ್ನಲಿ ಯಾರು ನನಗೆ ಗೊತ್ತಿಲ್ಲ. ಮೋಕ್ಷಿತಾ ಅವರು ನಾವು ಒಂದೇ ಚಾನೆಲಲ್ಲಿ ವರ್ಕ್ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಯಾರು ನನಗೆ ಪರ್ಸ್ನಲಿ ಗೊತ್ತಿಲ್ಲ. ಆ ವಿಚಾರದಲ್ಲಿ ನೋಡಿದಾಗ ಅಂದರೆ ಡೇ 1ಗೂ ಇವಾಗಕ್ಕೂ ಒಂದಷ್ಟು ವೇರಿಯೇಷನ್ಸ್ ಆಗಿದ್ದಿದೆ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲಿ. ಅದು ಅವ್ರ ಆಟಕ್ಕೆ ಅಂತ ಮಾಡ್ಕೊಂಡಿರ್ತಾರೆ ಹೊರತು ಅವ್ರು ಪರ್ಸ್ನಲ್ ಆಗಿ ಚೇಂಜ್ ಮಾಡ್ಕೊಂಡಿರಲ್ಲ. ಹೊರಗೆ ಬಂದರೆ ಅವ್ರು ಇರೋ ರೀತಿ ಬೇರೆ ಇರುತ್ತೆ. ಸೊ ಆಟಕ್ಕಂತ ಮಾಡ್ಕೊಂಡಿದ್ದಾಗ ಆಟದಲ್ಲಿ ಆಟನೇ ಆಡ್ಬೇಕಾಗುತ್ತಲ್ಲ, ತಪ್ಪು ಅಂತ ಹೇಳೋದಿಲ್ಲ, ಆಟಕ್ಕಂತ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಿದೆ. ಬಟ್ ಅದು ಕ್ಯಾಮ್ರಾಗ್ ಮಾಡ್ತಾರೆ ಇನ್ನೊಂದು ಅನ್ನೋದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಅಲ್ಲೆಲ್ಲರೂ ನಾವು ಕ್ಯಾಮ್ರಾಗೆ ಅಂತಾನೆ ಮಾಡೋದು. ಇವಾಗ ನಾನು ಸ್ಮೈಲ್ ಮಾಡ್ತೀನಿ ಅಂದ್ರೂ ವಿ ಆರ್ ಕಾನ್ಶಿಯಸ್ ದಟ್ 78-75 ಕ್ಯಾಮ್ರಾಸ್ ಇರುತ್ತೆ ಅನ್ನೋದು. ನಾನಲ್ಲೇನೋ ಸಿಟ್ಟು ಮಾಡ್ಕೊಂಡು ಕೂಗಾಡ್ಬಿಟ್ರೆ ತಪ್ಪಾಗುತ್ತೆ ಅನ್ನೋದಕ್ಕೆ ನಾನು ಮಾಡಿರಲ್ಲ. ನಾವು ಬಹಳಷ್ಟು ತಪ್ಪುಗಳನ್ನ ಸಿಟ್ಟಲ್ಲೇ ಮಾಡಿರ್ತೀವಿ. ಸೊ ಆ ತಪ್ಪು ಆಗ್ಬಾರ್ದು. ಆ ತಪ್ಪಾದ್ರೆ ಇವಾಗ ನಾನು ಹೊರಗೆ ಬಂದ್ಮೇಲೂ ನನಗೆ ಗಿಲ್ಟ್ ಇರ್ತಿತ್ತು, ನಾನು ಅದು ಮಾಡಬಾರ್ದಿತ್ತು. ಸೊ ಇವತ್ತಿಗೆ ನಂಗೆ ಯಾವುದೇ ಗಿಲ್ಟ್ ಇಲ್ಲ ಅನ್ನೋದಾದ್ರೆ ನಾನು ಅದನ್ನೆಲ್ಲ ಮಾಡಿಲ್ಲ. ಐ ವಾಸ್ ಕಾನ್ಶಿಯಸ್. ಕ್ಯಾಮ್ರಾಗಳಿರುತ್ತೆ, ಆ ಥರ ಎಲ್ಲರೂ ಕಾನ್ಶಿಯಸ್ ಅಲ್ಲಿ ಇರ್ತಾರೆ. ಬಟ್ ಸಿಟ್ಟು ಬಂದಾಗ ಅದು ಮರ್ತೋಗುತ್ತೆ. ನಾನು ಮರೀತಿರ್ಲಿಲ್ಲ ಅಷ್ಟೇ. ಐ ಹ್ಯಾವ್ ಬೀನ್ ದ ಸೇಮ್. ಸೊ ಆನ್ ದಟ್ ನೋಟ್ ನಂಗೆ ಯಾರೋ ಕ್ಯಾಮ್ರಾಗೆ ಮಾಡ್ತಾರೆ ಇದು ಅನ್ಸಿಲ್ಲ. ನಾವು ಕ್ಯಾಮ್ರಾನು ಇಸ್ ಒನ್ ಆಫ್ ಅಸ್ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ನಮಗೆ ಅಲ್ಲಿ ಇರ್ತಾ. ಸೊ ಆ 1% ಕಾನ್ಶಿಯಸ್ ಎಲ್ಲರೂ ಇರ್ತಾರೆ. ಕ್ಯಾಮ್ರಾ ಇದೆ ಅನ್ನೋ ಕಾನ್ಶಿಯಸ್ನೆಸ್ ಎಲ್ಲರಿಗೂ ಇರುತ್ತೆ. ಬಟ್ ಅವ್ರು ಯಾರೇ ಅಲ್ಲಿ ಏನೇ ಮಾಡ್ತಿದ್ರು ಅದು ಆಟಕ್ಕಾಗಿರುತ್ತೆ. ಪರ್ಸ್ನಲ್ ವ್ಯಕ್ತಿತ್ವ ಬದಲಾಗಿರುತ್ತೆ ಅಂತ ಏನು ಅನ್ಸಲ್ಲ. ಅದು ಹೊರಗಡೆ ಬಂದ್ಮೇಲೆ ನಂಗೆ ಗೊತ್ತಾಗುತ್ತೆ. ನಂಗೆ ಪರ್ಸ್ನಲಿ ಯಾರು ಗೊತ್ತಿಲ್ಲ. ಎವ್ರಿಥಿಂಗ್ ದಟ್ ದೇ ಆರ್ ಡೂಯಿಂಗ್ ಇಸ್ ಫಾರ್ ದ ಗೇಮ್. ಮೋಕ್ಷಿತನ್ ಬಗ್ಗೆ ನೀವು ಹೇಳಿದ್ರಿ, ಇನಿಷಿಯಲ್ ಡೇಸ್ ಅಲ್ಲೂ ನಾವು ನೋಡ್ತಾ ಇದ್ದಿದ್ದ ಪ್ರಕಾರ ನೀವಿಬ್ಬರೇ ಜೊತೆಗಿರ್ತಾ ಇದ್ದು, ಅದಾದ್ಮೇಲೆ ಮಂಜು ಅವ್ರು ಬಂದು ನಿಮ್ಮ ಟೀಮ್ನ ಜಾಯಿನ್ ಆಗಿತ್ತು ಅಂತ.
ಸೊ ಮೋಕ್ಷಿತನ್ ಬಗ್ಗೆ ಒಂದಿಷ್ಟು ಒಪಿನಿಯನ್ಗಳಿದೆ. ಮನೆ ಒಳಗಡೆ ಅವರು ಸ್ಟ್ರಾಂಗ್ ಅಂತ ಹೇಳ್ತಾರೆ, ತುಂಬಾ ತಮ್ದು ಏನು ಪಾಯಿಂಟ್ ಇದೆಯೋ ಅದನ್ನ ಪಾಯಿಂಟ್ ಇಟ್ಟೇ ಇರ್ತಾರೆ, ಅದೇ ಏನೇ ಆಗಿರ್ಲಿ. ಬಟ್ ಹೊರಗಡೆ ಅವ್ರ ಬಗ್ಗೆ ಒಂದಿಷ್ಟು ಬ್ಯಾಡ್ ಒಪಿನಿಯನ್ಸ್ ಇದೆ, ಅವ್ರ ಬಗ್ಗೆ ಒಂದಿಷ್ಟು ಫೇಕ್ ನ್ಯೂಸ್ಗಳು ಬಂದಿರೋದು. ಸೊ ಆ ಥರ ಅನ್ಸುತ್ತಾ ಹುಡುಗಿ ಆ ಥರದ ಕೆಲಸ ಎಲ್ಲ ಮಾಡಬಹುದು ಅನ್ನುವಂತಹ ಒಂದು ಫೀಲ್ ಸಿಗುತ್ತಾ ನಿಮ್ಗೆ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗ? ಒಂದು ನಾನು ಹೇಳ್ದಂಗೆ ನಾವು ಮುಂಚೆ ಒಂದು ಚಾನೆಲಲ್ಲಿ ಕೆಲಸ ಮಾಡಿದ್ವಿ, ತೀರಾ ಪರ್ಸ್ನಲಿ ನನಗೆ ಗೊತ್ತಿರಲಿಲ್ಲ. ಒಳಗಡೆ ಇದ್ದಾಗ ಅವರು ಎಗೇನ್ ಆಟಕ್ಕೆ ಅಂತ ಮಾಡ್ಕೊಂಡಿದ್ದಂಥ ವೇರಿಯೇಷನ್ಸ್ ಇದೆ, ಅದು ಗೊತ್ತಾಗುತ್ತೆ. ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕೂ ಆಗೋದಿಲ್ಲ. ಎಲ್ಲರೂ ಆಟ ಆಡಲೇಬೇಕಾಗುತ್ತೆ. ಇವಾಗ ನಾನು ಮಾಡಲ್ಲ ಅಂದ ಮಾತ್ರಕ್ಕೆ ಅವರು ಮಾಡಬಾರ್ದು ಅಂತಿಲ್ಲ. ಕೆಲವೊಂದು ಮಾಡಿದಾಗ ಅವ್ರ ಆಟಕ್ಕೆ ಮಾಡ್ಕೊಂಡಿರ್ತಾರೆ. ಅದು ಯಾವುದು ನಂಗೆ ಈ ಹೊರಗಡೆ ಏನೇನು ಇದೆ ಇದು ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದ ವಿಷಯಗಳು. ಅಲ್ಲಿ ಒಳಗಡೆ ನಂಗೆ ಯಾವತ್ತೂ ಏನು ಅನ್ಸಿರ್ಲಿಲ್ಲ. ನಾವು ಬಿಗಿನಿಂಗ್ ಡೇಸಲ್ಲಿ ಏನು ಫ್ರೆಂಡ್ಶಿಪ್ ಅನ್ನೋದಿತ್ತು ತುಂಬಾ ಜೆನ್ಯೂನ್ ಆಗಿತ್ತು. ಅದು ಹೋಗ್ತಾ ಹೋಗ್ತಾ ಗ್ಯಾಪ್ ಇತ್ತು. ಲಾಸ್ಟಲ್ಲಿ ಮತ್ತೆ ಒಂದು ರೇಂಜಿಗೆ ಕನೆಕ್ಟ್ ಆದ್ವಿ. ಅದೊಂದು ಥಿನ್ ಸ್ಟ್ರಿಂಗ್ ಆಫ್ ಕನೆಕ್ಷನ್ ಎಲ್ಲ ಯಾವತ್ತೂ ಬಿಟ್ಟೋಗಿರ್ಲಿಲ್ಲ. ಯಾರನ್ನೇ ನಾವು ಎಕ್ಸೆಪ್ಟ್ ಮಾಡಿದಾಗ ಅವ್ರು ತುಂಬಾ ಒಳ್ಳೆಯವರೇ ಆಗಿರ್ಬೇಕು ಅನ್ನೋದೇನೂ ಇಲ್ಲ. ಅವ್ರ ತಪ್ಪು ಸರಿಗಳು ಇದ್ದೇ ಇರುತ್ತೆ. ಅಂಡ್ ನಾವು ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗಲೂ ತಪ್ಪು ಸರಿಗಳು ಮಾಡ್ತೀವಿ. ಒಳ್ಳೆ ವಿಷಯನ ಎಕ್ಸೆಪ್ಟ್ ಮಾಡೋ ನಾವು ತಪ್ಪುಗಳನ್ನು ಎಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಹಂಗ್ ಒಳಗಡೆ ಆಗಿದೆ. ಅವರಿಂದ ನಂಗೆ ಬೇಜಾರಾಗಿದೆ, ನನ್ನಿಂದ ಅವ್ರಿಗೆ ಬೇಜಾರಾಗಿದೆ. ದಟ್ ಇಸ್ ಅಕ್ಸೆಪ್ಟೆಡ್. ದಟ್ ಇಸ್ ವೈ ಐ ಥಿಂಕ್ ಅಟ್ ಲಾಸ್ಟ್ ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗೇ ಇದ್ವಿ. ಇವನ್ ನಾವು ನನಗೆ ಹೊರಗೆ ಬಂದಾಗ್ಲೂ ಗೊತ್ತಾಗಿದೆ ಒಂದಷ್ಟು ವಿಷಯ ಇಲ್ಲ ಅಂತಲ್ಲ, ಮನೆ ಒಳಗೆ ಆಗಿರೋವಂಥದ್ದು ಅಥವಾ ಹೊರಗೆ ಇಲ್ಲೇನೇನಿದೆ ಅದು ಯಾವುದಕ್ಕೂ ನಂಗೆ ಸಿಟ್ಟು ಅಂತ ಬರ್ತಿಲ್ಲ. ದಟ್ಸ್ ಓಕೆ, ಅಕ್ಸೆಪ್ಟೆಡ್ ಆಸ್ ಫ್ರೆಂಡ್ ಆಗಿ ನೀವು ಮಾಡಿದೆ ಅನ್ನೋದಾದ್ರೆ ಫಾರ್ ಗುಡ್ ಐ ಸೇ ಥಮ್ಸ್ ಅಪ್, ಫಾರ್ ಬ್ಯಾಡ್ ಓಕೆ, ಏನು ಮಾಡೋದಕ್ಕಾಗಲ್ಲ ಅಂತ. ಫ್ರೆಂಡ್ ಇಸ್ ಅ ಫ್ರೆಂಡ್. ದಟ್ಸ್ ಆಲ್. ಆಚೆ ಬಂದ್ಮೇಲೆ ಕಂಟಿನ್ಯೂ ಮಾಡೋ ಪ್ಲಾನ್ ಇದೆಯಾ ಫ್ರೆಂಡ್ಶಿಪ್ ಮೋಕ್ಷಿತನ್ ಜೊತೆಗೆ? ಆಸ್ ಐ ಸೆಡ್, ಅ ಫ್ರೆಂಡ್ ಇಸ್ ಅ ಫ್ರೆಂಡ್, ಗುಡ್ ಅ ಬ್ಯಾಡ್. ಅದು ಅವರಿಗೆ ತಾನು ತಪ್ಪು ಮಾಡಿದಾಗ ಅವ್ರಿಗೆ ಗಿಲ್ಟ್ ಇದ್ರೆ ಸಾಕು ಅನ್ಸುತ್ತೆ. ಅದರಿಂದ ಬೇಜಾರಾಗೋದೆಲ್ಲವೂ ಹೌದು, ಇಲ್ಲ ಅಂತಲ್ಲ. ಮನೆ ಒಳಗೂ ಆಗಿದೆ ಅಥವಾ ಅವ್ರಿಗೆ ನನ್ನಿಂದನೂ ಬೇಜಾರಿರಬಹುದೇನೋ. ಬಟ್ ಆ ಫ್ರೆಂಡ್ಶಿಪ್ ಎಲ್ಲೂ ಬಿಟ್ಟೋಗಲ್ಲ. ಫ್ರೆಂಡ್ಶಿಪ್ನ ಮುರಿದು ಹಾಕ್ಬೇಕನ್ನುವಂಥ ತಪ್ಪು ಯಾವುದೂ ಆಗಿಲ್ಲ ಅಲ್ಲಿ. ಆ್ಯಂಡ್ ಐ ಆಮ್ ನಾಟ್ ದಟ್ ರೂಡ್. ಒನ್ಸ್ ಇಲ್ಲ ಹಿಂಗಾಯ್ತು, ಹಿಂಗೆ ಆಟಕ್ಕೆ ಐ ಆಮ್ ಸಾರಿ ಅಂದರೆ ನಾನು ಅದನ್ನ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ತೀನಿ. ಇವತ್ತಿಗೂ ಒಂದಷ್ಟು ವಿಡಿಯೋಸ್ ನೋಡಿದಾಗ ಒಂದು 10 ಅವ್ರು ನನ್ನ ಬಗ್ಗೆ ಇನ್ನೇನೋ ಮಾತಾಡಿದ ವಿಡಿಯೋ ಬಿಟ್ಟು 11ನೇ ವಿಡಿಯೋ ಅದು ಫ್ರೆಂಡ್ಶಿಪ್ ಅದು ಬಂದ ತಕ್ಷಣ ನಂಗೆ ಕಣ್ಣಲ್ಲಿ ನೀರು ತುಂಬಿರುತ್ತೆ, ನಂಗೆ ಬೇಜಾರಾಗುತ್ತೆ. ಐ ಸ್ಟಾರ್ಟ್ ಮಿಸ್ಸಿಂಗ್ ದೆಮ್. ದ್ಯಾಟ್ ಈಸ್ ಫ್ರೆಂಡ್ಶಿಪ್. ಅಂತ ಒಳ್ಳೆ ವಿಷಯ ಬಗ್ಗೆ ಫೋಕಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಇದೆಲ್ಲವೂ ಅವ್ರು ಆಟಕ್ಕೆ ಮಾಡಿರ್ತಾರೆ, ದಟ್ಸ್ ಓಕೆ. ಇವನ್ ನೀವು ಹೊರಗೆ ಬಂದಾಗೂ ನೀವು ಅದ್ ನೋಡಿರ್ಬೋದು, ಅವ್ರ ವಿಡಿಯೋ ತುಂಬಾ ಅವರು ಎಮೋಷನಲ್ ಆಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಬಾಂಡ್ ಚೆನ್ನಾಗಿರೋಂತಹದ್ದು ಬಾಂಡಿಂಗು ಯಾವುದೋ ಒಂದು ವಿಷಯಕ್ಕೆ ಅದನ್ನ ಒಳಗಡೆ ಇದ್ದಾಗ ಅದು ಯಾವ ತರ ನಿಮ್ಮ ಮೆಂಟಾಲಿಟಿ ಇರತ್ತೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಚೆನ್ನಾಗಿದ್ದಂಥವ್ರು ಈ ತರ ಸಡನ್ ಆಗಿ ದೂರ ಆಗೋದು ಮತ್ತೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು, ಬಟ್ ಅದು ಕೂಡ ಬೇಜಾರಾಗಿತ್ತು. ಬಿಕಾಸ್ ನಿಮ್ಮ ಒಂದು ಬಾಂಡಿಂಗ್ ನ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು, ನಿಮ್ 3 ಜನದೊಂದು ಟ್ರಿಯೋನ. ಸೊ ಅದೆಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇತ್ತು ಲಾಸ್ಟ್ ಅಲ್ಲೂ ಕೂಡ ಅಂತ. ಒಂದೊಂದ್ಸಲ ಬರ್ತಾ ಇತ್ತು, ಮತ್ತೆ 3 ಜನ ಕುತ್ಕೊಳ್ತಾ ಇದ್ರೆ ಮತ್ತದು ನಾಮಿನೇಷನ್ ಎಲ್ಲ ಆದ್ರೆ ಮತ್ತದು ಸ್ಪ್ಲಿಟ್ ಆಗ್ಬಿಡೋದು. ಸೊ ಅದ್ರ ನಿಮ್ ಬಾಂಡಿಂಗ್ ಬಗ್ಗೆ, ನಿಮ್ 3 ಜನದ ಬಾಂಡಿಂಗ್ ಬಗ್ಗೆ? ಇನಿಷಿಯಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವು 3 ಜನ. ಅಂದ್ರೆ ಈಗಲೂ ನಾನು ಅದೇ ಯಾವ್ದೋ ಒಂದು ವಿಡಿಯೋ ನೋಡಿದಾಗ ಐ ಫೆಲ್ಟ್ ವೆರಿ ಎಮೋಷನಲ್. ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೀವಿ, ನಕ್ಕಿದೀವಿ, ಹತ್ತಿದೀವಿ, ಕಿರ್ಚಾಡಿದೀವಿ. ಅದೆಲ್ಲವೂ ತುಂಬಾ ಜೆನ್ಯೂನ್ ಆಗಿತ್ತು. ದೇರ್ ವಾಸ್ ಅ ಜೆನ್ಯೂನ್ ಫ್ರೆಂಡ್ಶಿಪ್ ಅಂಡ್ ದೇರ್ ಈಸ್ ಅ ಜೆನ್ಯೂನ್ ಫ್ರೆಂಡ್ಶಿಪ್. ಅದು ಮತ್ತೆ ಕನೆಕ್ಟ್ ಆಗ್ಬೇಕಷ್ಟೇ. ಆಟದಿಂದ ಡಿಸ್ಟರ್ಬ್ ಅಂತೂ ಆಗಿದೆ, ಹೌದು. ಅಂಡ್ ಅವರು ವೆನ್ ಶಿ ಟೇಕ್ಸ್ ಅ ಸ್ಟೆಪ್, ದೂರ ಹೋಗ್ಬೇಕು, ಇಂಡಿವಿಜುವಲ್ ಆಗಿ ಆಡಬೇಕು, ಇದು ಫ್ರೆಂಡ್ಶಿಪ್ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಅವ್ರೇನಾದ್ರೂ ಯೋಚನೆ ಮಾಡಿ ಹೋಗಿದ್ದಾಗ ನಾನು ಅದನ್ನ ಪ್ರಶ್ನೆ ಮಾಡಕ್ ಆಗ್ತಿರ್ಲಿಲ್ಲ. ಅಂಡ್ ಒಂದ್ ಕಡೆ ಎಲ್ಲೋ ಬರುತ್ತೆ ವೇರ್ ನನ್ನ ಯೋಚನೆಗಳನ್ನ ಅವ್ರ ತಲೆಗೆ ಆಗ್ತಿದ್ದೀನಿ ಅನ್ನೋದೇನೋ ಬರುತ್ತೆ. ಆಗ ನಾನು ಪರ್ಪಸ್ಫುಲಿ ಸ್ಟಾಪ್ ಮಾಡಿದ್ದೆ. ಎನಿ ಒಪಿನಿಯನ್ ನಾನು ಅವ್ರ ಹತ್ರ ಶೇರ್ ಮಾಡ್ತಾ ಇರ್ಲಿಲ್ಲ. ಬಿಕಾಸ್ ಒಪಿನಿಯನ್ ನಂದು ನನಗೆ ಮಾತ್ರ. ಲೆಟ್ ಮಿ ನಾಟ್ ಪುಟ್ ಇಟ್ ದೋ ಇಟ್ಸ್ ಒಳ್ಳೇದೇ ಆದ್ರೂ ಬೇಡ, ಅವ್ರ ಆಟ ಅವ್ರು ಆಡ್ಲಿ ಅಂತ ಹೇಳಿ ಅದಾದ್ಮೇಲೆ ಇಲ್ವೇ ಇಲ್ಲ. ಸೊ ಅವ್ರಿಗೆ ಅನ್ಸಕ್ ಶುರುವಾಗಿದ್ದು ನಾನೆಲ್ಲೋ ಅವ್ರ ಜೊತೆಗೆ ನಿಲ್ತಿಲ್ಲ. ಬಿಕಾಸ್ ನಾನು ಒಪಿನಿಯನ್ಸ್ ಕೊಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಹಂಗನ್ಸಿ ಅವರು ಆ ಫ್ರೆಂಡ್ಶಿಪ್ನ ಅವ್ರು ಮಿಸ್ ಮಾಡ್ತಿದ್ರು, ಗೌತಮಿನ್ ಮಿಸ್ ಮಾಡ್ತಿದ್ರು, ಮಂಜು ಅವ್ರನ್ನ ಮಿಸ್ ಮಾಡ್ತಿದ್ರು. ಅದು ಕಂಪ್ಲೀಟ್ ಅದು ಹಿಂಗೋ ಅದು ದೂರ ಆಯ್ತು. ಇನ್ನೊಂದು ಬೇರೆ ಸೆಟ್ ಆಫ್ ಫ್ರೆಂಡ್ಸ್ ಆದ್ರು. ಆಟ ಹಂಗೆ ಮುಂದುವರಿತಾ ಹೋಯ್ತು. ಅವರೆಲ್ಲರೂ ಹೋದ್ಮೇಲೆ ಎಗೇನ್ ನಾವೇ ವಿ ತ್ರೀ ವರ್ ದೇರ್. ನಾವು ಮತ್ತೆ ಒಟ್ಟಿಗೆ ಕೂತ್ ಮಾತಾಡಿದಿದೆ. ಆಸ್ ಐ ಸೆಡ್, ಮರ್ತೋಗುತ್ತೆ ಎಲ್ಲ. ಅದು ಆಟಕ್ಕೆ ಅಂತ ಆಗಿದ್ದ ಎಲ್ಲ ವಿಷಯಗಳು ಮರ್ತೋಗುತ್ತೆ. ವಿ ಸ್ಟಾರ್ಟ್ ಫರ್ಗಿವಿಂಗ್ ಆ್ಯಂಡ್ ಗ್ರ್ಯಾಜುವಲಿ ಫರ್ಗೆಟ್ ಟು. ಸೊ ಅದು ಯಾವುದು ಬೇಜಾರಿರಲ್ಲ. ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತೀವಿ. ಅದು ಹಾಗೆ ಮತ್ತೆ ಒಂದು ಸಣ್ಣದಾಗಿ ಇತ್ತು ಅದು. ವಿ ವರ್ ಟುಗೆದರ್.
ಬಟ್ ಅದೇ ಈಗ ನಾನು ಹೊರಗೆ ಬಂದಿದ್ದೀನಿ, ನೋಡ್ಬೇಕು ಮತ್ತೆ ಅವರೆಲ್ಲರೂ ಫಿನಾಲೆ ಮುಗಿಸಿ ಬಂದಾಗ ಶುತ್ಸಿ. ಫಿನಾಲೆ ವೀಕಿಗೆ ಅವ್ರು ಬಂದಿರೋದು, ಎಲ್ಲರೂ ಹೇಳಿದ್ದು ಒಂದೇ ಮಾತು, ಶಿ ಇಸ್ ನಾಟ್ ಡಿಸರ್ವ್ಡ್ ಅಂತಂದು ಅಲ್ಲಿರೋದಕ್ಕೆ. ಬಟ್ ಅಂದ್ರೂ ಕೂಡ ಅವ್ರು ಅಲ್ಲಿದ್ದಾರೆ. ಸೊ ಅವ್ರ ಆಟದ ವೈಖರಿ ಯಾವ ಥರ ಇರ್ತಾ ಇತ್ತು? ಅವ್ರು ಫಿನಾಲೆ ವೀಕಿಗೆ ಬಂದಿದ್ದಾರೆ ಅಂತಂದ್ರೆ ಅವ್ರದ್ದೊಂದು ಸ್ಟ್ರಾಂಗ್ ಪಾಯಿಂಟ್ ಯಾವ್ದಿದೆ ಅಂತ? ಫಿನಾಲೆ ವೀಕಿಗೆ ಅವರು ಇಟ್ ವಾಸ್ ನಾಟ್ ಸೆಲೆಕ್ಟ್ ಆಗಿ ಬಂದಿದ್ದಲ್ಲ, ಹನುಮು ಸೆಲೆಕ್ಟ್ ಮಾಡಿರೋದು. ಸೊ ದಟ್ ಈಸ್ ಬೈ ಲಕ್ ಹೋಗಿರಬಹುದೇನೋ. ಇವಾಗ ಆಟ ಆಡಿ, ಇವಾಗ ಹನುಮಂತು ಅಂದ್ರೆ ಅವ್ನು ಆಟ ಆಡಿ ಗೆದ್ದು ಅಲ್ಲಿಗೆ ಹೋದ. ಮೋಕ್ಷಿತಾ ಅವ್ರದ್ದು ನೋಡಿದ್ರೆ ಬಿಗಿನಿಂಗ್ ಡೇಸ್ ಅಲ್ಲಿ ಟಾಸ್ಕ್ ಆ ವಿಚಾರದಲ್ಲೆಲ್ಲ ಕಂಪ್ಯಾರಿಟಿವ್ಲಿ ಕಡಿಮೆ ಇದ್ದಾರೆ. ಆಡೇ ಇಲ್ಲ ಅಂತಿಲ್ಲ, ಆಡ್ದಿರ ಅಲ್ಲಿವರೆಗೂ ಹೋಗೋದಕ್ಕೆ ಆಗೋದಿಲ್ಲ ಕಂಪ್ಯಾರಿಟಿವ್ಲಿ. ಸೊ ನಾನು ಸ್ಯಾಟರ್ಡೇ ಎಪಿಸೋಡ್ ಅಲ್ಲಿ ನಾಟ್ ಡಿಸರ್ವಿಂಗ್ ಅನ್ನೋ ವಿಚಾರವಾಗಿ ತಗೋತೀನಿ. ಅದು ಓವರ್ ಆಲ್ ಗ್ರಾಫ್ ನೋಡಿದಾಗ. ಸೊ ಇವಾಗ ಫಿನಾಲೆಗೆ ಹೋಗಿದ್ದಾರೆ ಅನ್ನೋದಾದ್ರೆ ಅದು ಲಾಸ್ಟ್ಲಿ ಹನುಮಂತು ಕೊಟ್ಟಂತ ಒಂದು ಅಲ್ಟಿಮೇಟ್ ಏನಿರುತ್ತೆ, ಒಂದು ಅಧಿಕಾರ ಏನಿರುತ್ತೆ, ಅದರಿಂದ ಹೋಗಿದ್ದಾರೆ. ಸೊ ಆನ್ ದಟ್ ನೋಟ್ ಇಟ್ ಇಸ್ ದಟ್ ವೇ. ಆ ಲಾಸ್ಟ್ ವಾರ ತುಂಬಾ ಚೆನ್ನಾಗಿ ಆಡಿರ್ತಾರೆ, ಅದು ಇಲ್ಲ ಅಂತಲ್ಲ, ಅವನು ಅದನ್ನ ಕನ್ಸಿಡರ್ ಮಾಡಿರ್ತಾನೆ. ಸೊ ಹಾಗಾಗುತ್ತೆ. ಅಂಡ್ ಇನ್ನೊಂದು ಏನಂದ್ರೆ, ಯಾರೋ ಅವ್ರು ಹೋಗ್ಬೇಕು ಅಂತ ಇತ್ತು ಅನ್ಸುತ್ತೆ, ಅದನ್ನ ಯಾರಿಂದಾನೂ ತಪ್ಸೋದಕ್ಕೆ ಆಗೋದಿಲ್ಲ. ಸೊ ಫಿನಾಲೆ ವೀಕಲ್ ಇರ್ತಾರೆ ಅಂತ ಇದ್ದಿದ್ರಿಂದ ಇದ್ದಾರೆ ಅವರು, ಹಾಗೆ ಅಷ್ಟೇ. ಓಕೆ, ನಿಮ್ಮ ಒಂದು ಬಾಂಡಿಂಗ್ ಅಂತ ಬಂದ್ರೆ ನಾವು ಮಂಜುವ್ರನ್ನ ಮರೆಯೋ ಹಂಗೆ ಇಲ್ಲ, ನಿಮ್ಮಿಬ್ರು ಎಷ್ಟು ಒಳ್ಳೆ ಬಾಂಡಿಂಗ್ ಇತ್ತು ಅಂತ. ಬಟ್ ಒಂದ್ ಕ್ವೆಶನ್ ಬರುತ್ತೆ, ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಎಷ್ಟೊಂದು ಫ್ರೆಂಡ್ಶಿಪ್ ಇರುತ್ತೆ, ಎಷ್ಟೊಂದು ಜನ ಬಾಂಡಿಂಗ್ ಬೆಳೆಸ್ಕೊಂಡು ಅದನ್ನ ಹೊರಗಡೆನೂ ಕೂಡ ಕಂಟಿನ್ಯೂ ಮಾಡಿದ್ದು ಇದೆ. ಯಾಕೆ ನಿಮ್ಮಿಬ್ಬರ ಈ ಫ್ರೆಂಡ್ಶಿಪ್ನ ಅಷ್ಟೊಂದು ಕ್ವೆಶನ್ಸ್ ಮಾಡಿದ್ರು, ಅಷ್ಟೊಂದು ಅಗೇನ್ಸ್ಟ್ ಯಾಕೆ ಹೋದ್ರು? ನೀವಿಬ್ರು ಜೊತೆಗಿದ್ರೆ ನೀವಿಬ್ರು ಆಡೋದೇ ಇಲ್ಲ ಅನ್ನೋ ಲೆವೆಲ್ಗೆ ಏನಕ್ಕೆ ಹೋಯ್ತು ಅಂತ? ಅದು ಯಾಕೆ ಅದನ್ನ ಪರ್ಪಸ್ಫುಲಿ ಅದಕ್ಕೆ ಫೋಕಸ್ ಮಾಡಿದ್ರು ಅಂತ? ಜೊತೆಗಿದ್ದು ಆಡೇ ಇಲ್ಲ ಅಂತಿಲ್ಲ, 16th ವೀಕ್ ವರ್ಗೂ ಬಂದಿದ್ದೀನಿ ನಾನು. ಅವ್ರ ಫಿನಾಲೆನಲ್ಲಿ ಇದ್ದಾರೆ. ಸೊ ಆಡದಿರ ಯಾರು ಅಲ್ಲಿವರೆಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಂಗೆ ಅದೇ ನಿನ್ನೆಯಿಂದ ಇರೋವಂಥ ಪ್ರಶ್ನೆ, ಫ್ರೆಂಡ್ಶಿಪ್ ತೊಂದರೆ ಆಯ್ತಾ ಅಥವಾ ಆಡೋದಕ್ಕೆ ಆಗ್ತಿರ್ಲಿಲ್ವಾ? ಇಲ್ಲ, ಆಟದಲ್ಲಿ ಫ್ರೆಂಡ್ಶಿಪ್ ಯಾವತ್ತೂ ನಾವು ತಂದಿಲ್ಲ. ತುಂಬಾ ಒಟ್ಟಿಗೆ ಇರ್ತಿದ್ವಿ, ಹಾಗಾಗಿ ಅದು ಕೆಲವರು ಪಾಸಿಟಿವ್ ಆಗಿ ಹೇಳಿದ್ದಾರೆ, ನಿಮ್ಮ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು, ತುಂಬಾ ಜೆನ್ಯೂನ್ ಆಗಿತ್ತು ಅಂತ ಎಲ್ಲ ಹೇಳಿದ್ದೆ. ಕೆಲವರಿಗೆ ಅದು ಬೇರೆ ತರ ಕಂಡಿದ್ದು ಇದೆ. ಅಗೇನ್ ಇಟ್ ಇಸ್ ಆಲ್ ಪರ್ಸೆಪ್ಷನ್. ಆಟಕ್ಕೆ ನಮ್ಗೆ ಯಾವತ್ತೂ ಫ್ರೆಂಡ್ಶಿಪ್ ತೊಂದರೆ ಆಗಿಲ್ಲ, ಅದು ನನಗಾಗ್ಲಿ ಮಂಜುವರ್ಗಾಗ್ಲಿ ಡೈರೆಕ್ಟ್ ಆಗಿ ಆಗಿಲ್ಲ, ಇಂಡೈರೆಕ್ಟ್ ಆಗಿ ಆಗ್ತಿತ್ತು, ಇಲ್ಲ ಅಂತಿಲ್ಲ. ದಟ್ ಇಸ್ ವೈ ನಮ್ಗೆ ವೀಕೆಂಡ್ ಅಲ್ಲಿ ಸರ್ ಹೇಳ್ತಿದ್ರು, ಎಲ್ಲ ಒಂದ್ ಕಡೆ ಡಿಸ್ಟ್ರಾಕ್ಟ್ ಆಗ್ಬೇಡಿ, ಅಂದ್ರೆ ಫ್ರೆಂಡ್ಶಿಪ್ ಬಗ್ಗೆ ಇನ್ನೇನೋ ಅದು ಫೋಕಸ್ ಶಿಫ್ಟ್ ಆಗೋದು ಬೇಡ, ಇಲ್ಲ ಆಟ ಆಡೋದಕ್ಕೆ ಬಂದಿರೋದು, ಆಟ ಆಡಿ ಅಂತ. ಸೊ ನಾನು ನನ್ನದೇ ರೀತಿಲಿ ನಾನು ಏನು ಚೇಂಜ್ ಮಾಡ್ಕೋಬಹುದು ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ಅದು ಆಗ್ತಿರ್ಲಿಲ್ಲ. ಎಗೇನ್ ಫ್ರೆಂಡ್ಶಿಪ್ ಅದು ಕಮ್ ಬ್ಯಾಕ್ ಆಗ್ತಿತ್ತು, ನಾನು ರೂಢಾಗಿರೋಕ್ಕಾಗ್ತಿರ್ಲಿಲ್ಲ, ಮಾತಾಡಿಸ್ಬಿಡ್ತಿದ್ದೆ. ಸೊ ಅದೆಲ್ಲೂ ಬ್ರೇಕ್ ಅಂತೂ ಆಗಲಿಲ್ಲ. ಈಗ ಒಂದು ಪಾಸಲ್ಲಿ ಇದೆ, ಬಟ್ ಬ್ರೇಕ್ ಅಂತೂ ಆಗಲಿಲ್ಲ ಅದು. ಈಗ ನನ್ನ ಕ್ವೆಶನ್ ಏನಿತ್ತು ಅಂತಿದ್ದಾರೆ, ಯಾಕೆ ಕ್ವೆಶನ್ ಮಾಡಿದ್ರು ಅಂತ? ಒಳ್ಳೆ ಫ್ರೆಂಡ್ಶಿಪ್ ಮಾಡಿದ್ರು ಅಂತ, ಒಳ್ಳೆ ಫ್ರೆಂಡ್ಶಿಪ್ ಚೆನ್ನಾಗಿ ನಡ್ಕೊಂಡು ಹೋಗಿ. ಬಿಕಾಸ್ ಎಲ್ಲಾ ಬಿಗ್ ಬಾಸ್ ಸೀಸನ್ ಅಲ್ಲೂ ಹಿಂಗ್ ಫ್ರೆಂಡ್ಶಿಪ್ ಇರುತ್ತೆ, ಬಾಂಡಿಂಗ್ ಬೆಳೆಸ್ಕೊಂಡಿರ್ತಾರೆ. ನಿಮ್ ವಿಷಯಕ್ಕೆ ಬಂದ ತಕ್ಷಣ ಅದನ್ನೇನಕ್ಕೆ ಅಷ್ಟೊಂದು ಕ್ವೆಶನ್ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ ನಂಗೆ, ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಕ್ವೆಶನ್ ಮಾಡ್ತಿದ್ರು ಅಂತ. ನಿಮ್ಗೆ ಯಾಕೆ ಅನ್ಸುತ್ತೆ? ಇಲ್ಲ, ನಂಗೆ ಅದೇ ಡೌಟ್ ಬರ್ತಾರೆ. ಬಿಕಾಸ್ ಯಾಕೆ ಒಳ್ಳೆ ಬಾಂಡಿಂಗ್ ಇನ್ನ ಯಾರು ಯಾರು ಅಂದ್ರೆ ಕಂಟೆಸ್ಟೆಂಟ್ಸ್ ಯಾಕೆ ಕಂಟೆಸ್ಟೆಂಟ್ ಮಾಡ್ತಿದ್ದು? ಮತ್ತೆ ಸುದೀಪ್ ಸರ್ ಇವನ್ ತುಂಬಾ ಸಲ ಅದನ್ನ ಹೇಳಿರೋದು, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಚರ್ಚೆ ಆಗೋದು ಅದ್ರ ಬಗ್ಗೆ. ಒಂದು ಮೇ ಬಿ ಮಂಜು ಅವರು 3 weeks ಆಡಿದಂತ ಆಟ, ಆಮೇಲೆ ನನ್ನ ಜೊತೆ ಫ್ರೆಂಡ್ಶಿಪ್ ಜಾಸ್ತಿ ಆದ್ಮೇಲೆ ಎಲ್ಲೋ ನಾನ್ ಸೈಲೆಂಟ್ ಆಗಿರೋದ್ರಿಂದ ನಂತರನೇ ಆಗ್ತಿದಾರೆ ಅನ್ನೋ ಪರ್ಸೆಪ್ಷನ್ ಬಂದಿರ್ಬೋದೇನೋ. ಅಗೇನ್ ಎಲ್ಲಾ ತರನು ಯೋಚನೆ ಮಾಡಿದಾಗ ಅದಕ್ಕೆ ಅವ್ರು ಯಾಕೆ 3 ವಾರದ ತರ ಇಲ್ಲ ಅಂತ ಹೇಳಿ ಅದನ್ನ ಕ್ವಶನ್ ಮಾರ್ಕ್ ಆದಾಗ ಫ್ರೆಂಡ್ಶಿಪ್ ಅಂತ, ಯಾಕಂದ್ರೆ ಜಾಸ್ತಿ ಕಾಣಿಸ್ತಾ ಇದ್ದು ನನ್ನ ಜೊತೆ ಅಲ್ವಾ, ಇರಬಹುದೇನೋ ಅಂತ ಯೋಚನೆ ಮಾಡಿದ್ರೆ ಹ್ಯೂಮನ್ ಟೆಂಡೆನ್ಸಿ ಏನು ಅಂತ ಕ್ವಶನ್ ಮಾರ್ಕ್ ಆಗಿದಾಗ ಪಾಸಿಬಿಲಿಟೀಸ್ ಬರೋದು. ಅದಕ್ಕೆ ಬೇರೆಯವ್ರಿಗೆ ಅನ್ಸಿದ್ದು ಮೇ ಬಿ ಬೈ ಫ್ರೆಂಡ್ಶಿಪ್, ಬಿಕಾಸ್ ಆಫ್ ಫ್ರೆಂಡ್ಶಿಪ್ ಅಂತ, ಅಥವಾ ಗೌತಮಿಯಿಂದ, ಅಥವಾ ಅಲ್ಲಿರೋ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಒಪಿನಿಯನ್ ಏನಂದ್ರೆ ನಾನು ಹೇಳ್ಕೊಡ್ತಿದ್ದೆ ಅಂತ. ಅದು ಹೊರಗಡೆ ಎಲ್ಲೂ ಕಾಣಿಸಿಲ್ಲ, ಬಿಕಾಸ್ ನಾನು ಎಲ್ಲೂ ಹೇಳ್ಕೊಟ್ಟಿಲ್ಲ. ಹೊರಗಡೆ ಇರೋರ್ದಿಲ್ಲ, ಗೌತಮಿ ಹೇಳ್ಕೊಟ್ಲು ಅನ್ನೋ ಒಪಿನಿಯನ್ ಹೊರಗಡೆ ಇಲ್ಲ. ಒಳಗಡೆ ನಾವೆಲ್ಲೋ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ರೆ ಪಕ್ಕ ಗೌತಮಿ ಮಂಜುಗ್ ಫುಲ್ ಹೇಳ್ಕೊಡ್ತಾ ಇದಾರೆ, ಈ ತರ ಮಾತಾಡ್ಬೇಡ ಆ ತರ. ನಂದು ಹೇಳ್ತಿದ್ದೆ ಅಷ್ಟೇ, ಕೆಟ್ಟ ಮಾತೆಲ್ಲ ಬಳಸ್ಬೇಡಿ. ಬಿಕಾಸ್ ಇವಾಗ ನಾನ್ ನಿಮಗ್ ಬಳಸಿದ್ರೆ ನಿಮ್ ಫ್ಯಾಮಿಲಿಗೆ ಬೇಜಾರಾಗುತ್ತೆ, ನೋಡ್ತಿರ್ತಾರೆ. ನನ್ನ ಫ್ಯಾಮಿಲಿನೂ ಬೇಜಾರು ಮಾಡ್ಕೊಳ್ಳುತ್ತೆ. ಸೊ ಇಟ್ ಇಸ್ ಥಿಂಕ್ ವೈಡರ್.
ಇಲ್ಲೇನೋ ಕೋಪಕ್ಕೆ ಹೇಳ್ಬಿಟ್ರಿ, ಬಟ್ ಹೊರಗಡೆ ನಿಮ್ಮ ಫ್ಯಾನ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಹೇಗೆ ತಗೋತಾರೆ ಇದನ್ನೆಲ್ಲ ಹೇಳಿದ್ದಿದೆ. ಅದೊಂದು ಒಳ್ಳೆ ವಿಚಾರವಾಗಿ. ಆಟನ ಹಿಂಗೆ ಆಡ್ಬೇಕಂತ ನಾ ಎಲ್ಲೂ ಹೇಳ್ಕೊಟ್ಟಿಲ್ಲ, ಬಿಕಾಸ್ ತುಂಬ ಸೀನಿಯರ್ ಇದ್ದಾರೆ ಅವರು ಆಟ ಆಡೋ ವಿಷಯದಲ್ಲೆಲ್ಲ ನಾನು ಹೇಳ್ಕೊಡ್ಬೇಕು. ಈವನ್ ಅದು ಡಿಸ್ಕಸ್ ಕೂಡ ಮಾಡ್ತಾ ಇದ್ರು, ನೀವಿಬ್ರು ಜೊತೆ ಕುತ್ಕೊಂಡ ಮಂಜು ಹಿಂಗ್ ತಲೆ ಹಿಂಗ್ ಅಲ್ಲಾಡ್ಸರಿ ನೋಡಿ, ಗೌತಮಿ ಹೇಳ್ತಾ ಇದಾರೆ ಮಂಜು ಹ್ಞೂ ಅಂತ ತಲೆ. ನಾನು ಬೇರೆ ಏನೋ ನಾನು ಏನಾದ್ರು ಹೇಳಿದ್ರೆ ನನ್ನ ಪರ್ಸನಲ್ ಇದ್ ಮಾತ್ರ ಹೇಳ್ತಿರ್ತೀನಿ, ನನ್ ಜೊತೆ ಹಿಂಗಿರ್ಬೇಡಿ, ನನ್ ಜೊತೆ ಇದು, ಬೇರೆಯವ್ರ ಜೊತೆ ಹಿಂಗಿರ್ಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಈ ಓವರ್ ಆಲ್ ಎಪಿಸೋಡ್ ಅಲ್ಲಿ ನಿಮಗೆ ಸಿಗೋದೇ ಇಲ್ಲ, ಅದ್ ನಾನು ಹೇಳೇ ಇಲ್ಲ. ಬಟ್ ಬೇರೆಯವ್ರಿಗೆ ಹಂಗೆ ಅನ್ಸಿರುತ್ತೆ. ಒಳಗಡೆ ಇದ್ದಾಗ ನಮ್ಗೆ 100 ಥರ ಯೋಚನೆ ಬರುತ್ತೆ, ಅವ್ರ ಯೋಚನೆಗಳು ತಪ್ಪು ಅಂತ ಹೇಳಕ್ಕಾಗಲ್ಲ. ಅಗೇನ್ ಒನ್ಸ್ ದೇ ಕಮ್ ಔಟ್ ಸಿ ಎಪಿಸೋಡ್ಸ್ ಗೊತ್ತಾಗುತ್ತೆ, ಬಟ್ ಬರುತ್ತೆ ಅಲ್ಲಿ ಯೋಚನೆ. ನಾನು ಇನ್ನೊಬ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿರಬಹುದೇನೋ, ಹೇಳೋದಕ್ಕಾಗಲ್ಲ. ಅಲ್ಲಿ ಸಿಚುವೇಶನ್ಸ್ ಅನ್ನು ಕ್ರಿಯೇಟ್ ಆಗುತ್ತೆ. ಸೊ ಮಂಜು ಅವರ ಬಿಹೇವಿಯರ್ ಚೇಂಜಸ್ ಇದ್ದಿದ್ರಿಂದ ಫ್ರೆಂಡ್ಶಿಪ್ ಅನ್ನೋ ಪ್ರಶ್ನೆ ಬಂದಿರಬಹುದು ಅಷ್ಟೇ. ಮಂಜು ಅವ್ರು ಇವಾಗ ನೀವು ಹೊರಗಡೆ ಬಂದ ತಕ್ಷಣ ಫುಲ್ ಮನ್ಸಿಗೆಲ್ಲ ಬೇಜಾರ್ ಮಾಡ್ಕೊಂಡು ಎಲ್ಲ ಒಡೆಯೋದು ಮಾಡ್ತಾ ಇದ್ದಾರೆ, ಫುಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರದ್ದು ಟ್ರೋಲ್ ಆಗ್ತಾ ಇದೆ, ಕೈಗೆ ಸಿಕ್ಕಿದ್ದು ಹೊಡಿತಾ ಇದ್ದಾರೆ, ಗೌತಮಿ ಹೋಗಿದ್ ಬೇಜಾರಿಗೆ. ನನಗೆ ಗೊತ್ತಿಲ್ಲ ನಿಜ ಬೇಜಾರಿದ್ದೇರು ಗೊತ್ತಿಲ್ಲ, ನಾಮಿನೇಟ್ ಅವರೇ ಮಾಡಿದ್ದು ನನ್ನನ್ನ. ಸೊ ಫಸ್ಟ್ ಟೈಮ್ ನಾಮಿನೇಟ್ ಮಾಡಿದ್ದು ಅದೇ ವಾರನೇ ನೀವು ಆಚೆ ಬಂದಿರೋದು. ಸೊ ಆಬ್ವಿಯಸ್ಲಿ ಮಂಜುಗೆ ಬೇಜಾರಿರುತ್ತೆ, ಮಿಸ್ ಮಾಡ್ಕೊಳ್ತಾರೆ. ಸೊ ಎಲ್ಲ ಗೌತಮಿ ಹೋದ್ರು ಸಿಟಿಗೆ ಹೊಡಿತಾ ಇದ್ದಾರೆ. ಇಲ್ಲ, ಗೌತಮಿ ಓವರ್ ಆಲ್ ಫ್ರಸ್ಟ್ರೇಷನ್ ಇದೆ ಅವ್ರಿಗೆ ಈಗ ಅಂತಾರ, ನಾಟ್ ಜಸ್ಟ್ ಗೌತಮಿ ಅನ್ನೋ ವಿಚಾರ ಬಂದಿರ್ಬೋದು. ಅಂದ್ರೆ ನಾನಲ್ಲಿ ಇಲ್ಲ ಅನ್ನೋದು, ಅಥವಾ ಒಂದು ಅವ್ರಿಗೆ ಅವ್ರ ಮೇಲೆ ಸಿಟ್ಟಿರುತ್ತೆ, ನಾನು ಯಾಕೆ ನಾಮಿನೇಟ್ ಮಾಡಿದೆ ಅನ್ನೋದು. ಆ ವ್ಯಕ್ತಿ ಹಾಗೆ ತನ್ನ ಮೇಲೂ ಸಿಟ್ ಮಾಡ್ಕೊಳ್ಳುವಂತ ವ್ಯಕ್ತಿನೇ, ತಪ್ಪಾದ್ರೆ ತನ್ನನ್ನೇ ಬ್ಲೇಮ್ ಮಾಡ್ಕೊಳ್ಳುವಂತ ವ್ಯಕ್ತಿನೇ. ಅಷ್ಟು ಹಾನೆಸ್ಟ್ ಆಗಿ ಜೆನ್ಯೂನ್ ಆಗಿ ಇರ್ತಾರೆ. ಅದು ನನ್ನ ಜೊತೆ ಇದ್ದಾರೆ, ಬೇರೆಯವ್ರ ಜೊತೆ ಆಕ್ಚುಲಿ ಬೇರೆ ತರ ಇರ್ತಿದ್ರಿಲ್ಲ ಅಂತಲ್ಲ, ನನ್ನ ಜೊತೆ ತುಂಬಾ ರೆಸ್ಪೆಕ್ಟ್ಫುಲ್ಲಿ ತುಂಬಾ ಜೆನ್ಯೂನ್ ಆಗಿ ಇರ್ತಿದ್ರು, ಅದು ಕಂಡಿದೆ. ಸೊ ಆನ್ ದಟ್ ನೋಟ್ ಮಿಸ್ ಮಾಡ್ಕೊಳ್ತಿರ್ಬಹುದೇನೋ ಗೊತ್ತಿಲ್ಲ, ಒನ್ಸ್ ಐ ಸಿ ಗೊತ್ತಾಗತ್ತೆ. ಬಿಕಾಸ್ ನಾನು ಇಲ್ಲಿ ಬಂದ್ಮೇಲೆ ನೋಡೋದು ನಾನು 1.5 ಗಂಟೆ ಮಾತ್ರ. 24 hours ಏನಾಗಿದೆ, ಅವ್ರು ಎಲ್ಲಿ ಕೂತ್ರು ನಿಂತ್ರು ಎಲ್ಲಿ ಬೇಜಾರು ಮಾಡ್ಕೊಂಡ್ರು ಇದು ಕಾಣೋದಿಲ್ಲ ನನಗೆ. ಫ್ರಸ್ಟ್ರೇಷನ್ ಅಂತೂ ಇದೆ, ಅದೆಲ್ಲ ನೋಡ್ತಾ ಇದ್ದೆ. ನೀವು ಆಚೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಆಗಿದೆ ಫ್ರಸ್ಟ್ರೇಷನ್. ರಜತ್ನಂತೂ ಏನಂದ್ರೂ ಬಿಡ್ತಾ ಇಲ್ಲ ಅವ್ರು ಮಂಜು. ಸೊ ಇವಾಗ ಮಂಜು ಎಷ್ಟು ಅಗ್ರೆಸಿವ್ ಆಗಿದ್ದಾರೆ, ಆಮೇಲೆ ಅವರು ಎಷ್ಟು ತಮ್ಮ ಒಂದು ಇದನ್ನ ಬಿಟ್ಕೊಡೋದಿಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಗೌತಮಿ ಅವ್ರು ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ನಮ್ಗೇನ್ ಅನಿಸ್ತಾ ಇತ್ತು ಅಂದ್ರೆ, ಓಕೆ ಗೌತಮಿ ಅವ್ರ ಕಡೆಯಿಂದ ಇವರು ಫ್ರೆಂಡ್ ಅಂತ, ಜೆನ್ಯೂನ್ ಫ್ರೆಂಡ್ ಅಂತ ಇದಾರೆ, ಎಲ್ಲೋ ಮಂಜುಗೆ ಗೌತಮಿ ಮೇಲೆ ಕ್ರಶ್ ಆಗ್ಬಿಟ್ಟಿದ್ಯಾ ಅಂತ ಒಂದಿಷ್ಟು ಪ್ರಶ್ನೆ ಅದು ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾನೇ ಓಡಿರುವಂತದ್ದು, ಪರ್ಸನಲ್ ಕ್ವೆಶನ್ ಕೂಡ ಹೌದು. ಸೊ ಆ ತರದ್ ಏನಾದ್ರು ಇತ್ತ ಮಂಜು ಕ್ರಶ್ ಅಂತ ಏನಾದ್ರು ಆಗೋದಿತ್ತ? ಇಟ್ಸ್ ನಾಟ್ ಬ್ಯಾಡ್ ಕ್ರಶ್ ಆಗೋದು, ಲೈಕ್ ಮಾಡೋದು, ದಟ್ ಇಸ್ ನಾಟ್ ಎಟ್ ಆಲ್ ಬ್ಯಾಡ್ ಥಿಂಗ್. ಸೊ ಆ ತರದ್ ಏನಾದ್ರು ಇತ್ತ ಅಂತ ನನಗೆ ಒಂದಿನಾನು ಫೀಲ್ ಆಗಿಲ್ಲ. ಇಫ್ ಯು ಆಸ್ಕ್ ಮೀ, ಈ 111 ದಿವಸದಲ್ಲಿ ನನ್ಗೆಲ್ಲೋ ಮಂಜು ಅವ್ರ ಕಡೆಯಿಂದ ಒಂದು ಸಿಂಗಲ್ ನೆಗೆಟಿವ್ ವೈಬ್ ಬಂದಿದ್ರು ನನ್ನ ರಿಯಾಕ್ಷನ್ನೇ ಬೇರೆ ಇರೋದು. ಬಿಕಾಸ್ ಐ ಡೋಂಟ್ ಎಂಟರ್ಟೈನ್ ಎನಿ ಒನ್. ನನಗೆ ಜನ ಕಷ್ಟ, ನಾನು ತುಂಬ ಕಡಿಮೆ, ತುಂಬ ರೆಸ್ಟ್ರಿಕ್ಟೆಡ್ ಮನೇಲೇ ಇರೋಳು. ಫ್ರೆಂಡ್ಸ್ ಅಂತ ತೊಗೊಂಡ್ರು ತುಂಬ ಕಡಿಮೆ ಫ್ರೆಂಡ್ಸ್ ಇದ್ದಾರೆ, ಆ್ಯಂಡ್ ಹುಡುಗ ಫ್ರೆಂಡ್ಸ್ ಇಲ್ಲವೇ ಇಲ್ಲ. ಸೊ ನನ್ನ ಇಡೀ ಲೈಫ್ನಲ್ಲಿ ಈ ಹುಡುಗ ಫ್ರೆಂಡ್ ಆ ಥರ ಪ್ರಾಪರ್ ಥಿಕ್ ಫ್ರೆಂಡ್ಶಿಪ್ ಆಗಿದ್ದೆ ಮಂಜು ಅವ್ರ ಸೆಕೆಂಡ್ ಪರ್ಸನ್. ಇಷ್ಟು ಇದರಲ್ಲಿ ಆನ್ ದಟ್ ನೋಟ್ ನಂಗೆ ಅವ್ರ ಕಡೆಯಿಂದ ಏನೇ ಒಂದು ಸಿಂಗಲ್ ವೈಬ್ ಬೇರೆ ಥರ ಬಂದಿದ್ರು ನಾನು ಬೇರೆ ಥರ ರಿಯಾಕ್ಟ್ ಗೊತ್ತಾಗ್ಬಿಡುತ್ತಲ್ವ. ತುಂಬ ಜೆನ್ಯೂನ್ ಆಗಿದ್ರು, ತುಂಬ ಕೇರಿಂಗ್ ಆಗಿದ್ರು. ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಬಂದಾಗ ಎದುರುಗಡೆ 100 ಜನ ನಿಂತರು ತಲೆ ಕೆಡಿಸ್ಕೊತಾ ಇರಲಿಲ್ಲ, ಏನಕ್ಕೆ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾನು ಒಂಚೂರು ತಲೆ ಕೆಡಿಸ್ಕೊಂಡು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡುವಂಥ ಯೋಚನೆ ಮಾಡಿದ್ದೀನಿ. ಅಟ್ಲೀಸ್ಟ್ ದೇರ್ ಬಿಟ್ಬಿಡೋಣ, ಇದು ಸರ್ ಹೇಳ್ತಿದ್ದಾರೆ ಅವ್ರಿಗೆ, ಅಲ್ಲಿ ನಿಂತು ನಮಗೆ ಹೇಳಿ ಅವ್ರಿಗೆಂತ ಸಿಗೋದಿಲ್ಲ, ಹೇಳ್ತಿದ್ದಾರೆ ಅನ್ನೋದಾದ್ರೆ ನಮ್ಮ ಆಟ ಚೆನ್ನಾಗಾಗ್ಲಿ ಅನ್ನೋ ಪರ್ಸೆಪ್ಷನ್ ಹೇಳ್ತಿರ್ತಾರೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಲೆಟ್ ಮೀ ಅಟ್ಲೀಸ್ಟ್ ಇದ್ ಮಾಡೋಣ ಅಂದಾಗ ನೇರವಾಗಿ ಹೇಳ್ದಾಗ ಒಪ್ತಿರ್ಲಿಲ್ಲ ಅವರು. ನಾನು ಸುಮ್ಮನೆ ಜಗಳ ಮಾಡಿದ್ದೀನಿ 2-3 ಸತಿ, ಈಗ ಬಿಟ್ಬಿಡೋಣ, ಮಾತಾಡಿಸ್ಬೇಡಿ ನನ್ನ, ಒಂದು 5-10 minutes ದಟ್ಸ್ ಆಲ್. ಅದಾದ್ಮೇಲೆ ಹಿಂಗ್ ನೋಡೋದ್ರಿಂದ ಶುರು ಆಗುತ್ತೆ, ಅಥವಾ ಏನೋ ನೀರ್ ತಂದು ಕೊಡ್ತಾರೆ, ದಟ್ ಇಸ್ ವೇರ್ ಯು ಕನೆಕ್ಟ್, ದಟ್ ಇಸ್ ವೇರ್ ಯು ಫೀಲ್ ಫ್ಯಾಮಿಲಿ. ನಮ್ಮ ಮನೆಗಳಲ್ಲಿ ಅಂದರೆ ನೀರು ತಂದ್ಕೊಡೋದು, ಊಟ ತಂದ್ಕೊಡೋದು, ಹಂಗೆ ಕನೆಕ್ಟ್ ಆಗಿದ್ದು ನಾವು ಇನಿಷಿಯಲ್ ಡೇಸಿಂದನೂ. ಹಾಗೆ ತುಂಬ ಕೇರಿಂಗ್ ಇದ್ದಾರೆ, ಅದು ಮನಸ್ಸಿಂದ ಮಾತ್ರ ಮಾಡ್ತಾರೆ, ಎಲ್ಲರಿಗೂ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಗೌತಮಿ ಅನ್ನೋದು ಅವ್ರಿಗೆ ಹ್ಯೂಜ್ ರೆಸ್ಪೆಕ್ಟ್ ಇದೆ, ಅದು ಕಾಣಿಸ್ತಿತ್ತು. ಅದು ಬರೋದೇ ಅವ್ರು ಹೇಳೋದು ನಾನು ಹೇಗಿದ್ದೀನೋ ಅದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಾ ಇರೋದೇ ಹಾಗೆ, ಬಂದಿದೆ ಅಂದರೆ ಐ ಹ್ಯಾವ್ ಟು ಟೇಕ್ ದಟ್ ರೆಸ್ಪೆಕ್ಟ್, ನಾನು ಏನು ಮಾಡೋದು. ಸೊ ರೂಢಾಗಿರೋದಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಮಾತಾಡಿಸಿದಾಗ.
ಅಗ್ರೆಷನ್ ಎಲ್ಲೂ ಇದೆ. ನನ್ನ ವಿಚಾರದ ನನ್ನ ಮಾತು ವಿತ್ ರೆಸ್ಪೆಕ್ಟ್ ಕೇಳ್ತಾ ಇದ್ರು. ನಿಮ್ ವಿಚಾರದಷ್ಟು ಫುಲ್ ಸಾಫ್ಟ್ ಇದ್ದಾರೆ. ಕ್ರಶ್ ಕಿಶ್ ಎಲ್ಲ ಏನೂ ಇರ್ಲಿಲ್ಲ. ಲಿಟ್ರಲ್ ಪ್ಯೂರ್ ಜೆನ್ಯೂನ್ ಫ್ರೆಂಡ್ಶಿಪ್. ಅವ್ರು ಬಂದು ಹೊರಗಡೆ ಬಂದು ಮದ್ವೆ ಎಲ್ಲ ಆಗೋರಿದ್ದಾರೆ. ನೀವ್ ಅದನ್ನ ಹೇಳಿದಿರಾ ಕೂಡ, ಮದ್ವೆಗೆ ಹುಡುಗಿನ ಹುಡುಕೋ ಡ್ರಾಯಿಂಗ್ ಎಲ್ಲ ಮಾಡಿದೀನಿ ನಾನು. ಜವಾಬ್ದಾರಿ ಅಂತ ತಗೊಳ್ಳೋದಿಲ್ಲ, ಅಲ್ಲಿ ಹೇಳ್ತಿದ್ದೇನೆ ನಾನು. ಅವ್ರ ಫ್ಯಾಮಿಲಿ ಇದ್ದಾರೆ, ಸೊ ತಂಗಿಯಂದ್ರಿದ್ದಾರೆ, ಅವರು ಪಾಪ ನೋಡಿಟ್ಟಿರ್ಲೂಬಹುದೇನೋ, ನನ್ಗೆ ಗೊತ್ತಿಲ್ಲ. ಜವಾಬ್ದಾರಿ ಅಂತಲ್ಲ, ಅಲ್ಲಿ ಹೇಳಿದಿದೆ ನಾ ನೋಡ್ತೀನಿ ಮಾಡ್ತೀನಿ ಅಂತೆಲ್ಲ. ಹುಡ್ಗಿ ಡ್ರಾಯಿಂಗ್ ಎಲ್ಲ ಮಾಡಿದ್ರು. ದಟ್ ನೋಟ್ ಎಲ್ಲರೂ ಮಂಜಣ್ಣ ಕರೆದು ಅವ್ರಿಗೆ ಮದ್ವೆ ಆಗಿಲ್ಲ ಅನ್ನೋ ಗಿಲ್ಟ್ ಅಂತೆಲ್ಲ ಅವ್ರಿಗೆ ಬೇಜಾರಿದೆ. ಅಣ್ಣ ಅಂತ ಇಲ್ಲ, ಹೋದ್ಮೇಲೆ ಒಂದು ಹುಡುಗಿನಾದ್ರೂ ಅಣ್ಣ ಅಂದೇ ಇರೋರ್ನ ಮದ್ವೆ ಮಾಡೋಣ ಅಂತ ಹೇಳಿದಿದೆ. ಮದ್ವೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರ ಅವರು? ಐ ಮೀನ್ ಈಸ್ ನಾಟ್ ಅಂದ್ರೆ ಹೋದ್ಮೇಲೆ ಅಪ್ಪ ಅಮ್ಮಂಗೆ ಹೇಳಿದೀನಿ, ಅವರು ನೋಡಿದಂತ ಹುಡುಗಿನ ಅವ್ರು ನೋಡಿದ್ರೆ ಮತ್ತೆ ನಾನ್ ಮೀಟ್ ಮಾಡಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಆತರ ತೀರಾ ಏನದು ಡೆಸ್ಪರೇಟ್ ಆನ್ ದ್ಯಾಟ್ ಅನ್ನೋದೆಲ್ಲ ಏನು ಇಲ್ಲ. ವಿತ್ ದ ಫ್ಲೋ. ಕೆಲ್ಸದ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಿದ್ರು. ಅಂದ್ರೆ ತುಂಬಾ ಕೆಲಸ ಇರ್ಬೇಕು, ಕೆಲಸ ಮಾಡ್ತಾ ಇರ್ಬೇಕು, ಅಪ್ಪ ಅಮ್ಮ ನೋಡಿದ್ರೆ ಮದ್ವೆ ಆಗ್ತೀನಿ ಅನ್ನೋ ತರ ಇತ್ತು ಹಾಗೆ. ಸೊ 1 ಸೆಕೆಂಡ್ ಎಲ್ಲೂ ಕ್ರಶ್ ಆಗಿದೆ ಇದೆಲ್ಲ ನನಗೂ ಕೊಟ್ಟಿಲ್ಲ, ಅವ್ರಿಗೂ ಆಗಿಲ್ಲ. ಆಗಿದ್ರೆ ನನಗೆ ಗೊತ್ತಾಗ್ತಿತ್ತು. ಸೊ ಗೊತ್ತಾಗಿ ಅದನ್ನ ಎಂಟರ್ಟೈನ್ ಮಾಡೋಳಲ್ಲ. ನನಗೆ ನಂದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಫ್ಯಾಮಿಲಿ ಇದೆ. ಸೊ ಅದನ್ನ ಯಾವುದು ಇಲ್ಲಿ ಅಂತಲ್ಲ, ಎಲ್ಲೇ ಆಗ್ಲಿ ನಾನು ಎಂಟರ್ಟೈನ್ ಮಾಡೋದಿಲ್ಲ. ಓಕೆ, ನೀವು ಐ ಮೀನ್ ಅವತ್ತು ಹೊರಗೆ ಬರೋ ದಿನಾನೇ ಅನ್ಸುತ್ತೆ ಮೋಸ್ಟ್ಲಿ ತ್ರಿವಿಕ್ರಮ್ ಒಂದು ಜಿಂಕೆ ಹುಲಿ ಕತೆ ಹೇಳ್ತಾರೆ. ತುಂಬಾ ಪರ್ಸನಲ್ ಟಾರ್ಗೆಟ್ ಆಗ್ಬಿಡ್ತಾ ನಿಮ್ ಮೇಲೆ ಅಂತ ಅನ್ಸ್ತಾ ನಿಮ್ಗೆ ಅದು? ನನಗೇನು ಅನಿಸ್ಲಿಲ್ಲ. ಐ ವಾಸ್ ಸ್ಮೈಲಿಂಗ್ ಅಟ್ ಇಟ್. ನನಗೆ ನಿಜವಾಗ್ಲೂ ಏನು ಅನಿಸ್ಲಿಲ್ಲ. ಅವ್ರ ಯೋಚನೆಗಳು ಗೊತ್ತಾಯ್ತು ಅಷ್ಟೇ, ಏನು ಅನ್ಸಿರ್ಬಹುದು ಅಂತ. ನಾನು ಅದೇ ರೀತಿ ಆಡಿದಿದ್ರೆ ಒಂದು ಹುಲಿನ ನಾನು ಯಾಕೆ ಜಿಂಕೆ ಮಾಡಲಿ ಅಥವಾ ಹುಲ್ ತಿನ್ನಿಸ್ಲಿ? ಅಲ್ಲಿರೋ ಎಲ್ಲ ಹುಲಿಗಳಿಗೂ ಅದನ್ನೇ ಮಾಡ್ತಿದ್ದೆ. ಅಲ್ಲೆಲ್ಲರೂ ಹುಲಿಗಳೇ. ಸೊ ಒಬ್ರನ್ನ ಮಾತ್ರ ನಾನು ಸೈಲೆಂಟ್ ಮಾಡೋದ್ರಿಂದ ನನ್ನ ಆಟ ಚೆನ್ನಾಗಾಗುತ್ತೆ ಅಂತ ಯೋಚನೆ ಮಾಡೋದು ನನ್ನ ದಡ್ಡತನ ಆಗುತ್ತೆ. ನಾನು ಆ ರೀತಿ ನಾನು ಯೋಚನೆನೇ ಮಾಡಿಲ್ಲ. ಈ ಜಿಂಕೆ ಹುಲಿ ಕತೆ ನನಗೆ ನಿಜವಾಗ್ಲೂ ಯಪ್ಪ ಹಿಂಗೂ ಯೋಚನೆ ಮಾಡ್ಬೋದಾ ಯಾರಾದ್ರು ಅಂತ ಅನ್ಸಿದೆ. ನಾನು ಅವ್ರು ಹೇಳ್ದಾಗ ಹಾ ಅಂತ ನೋಡಿದೀನಿ, ನಾನು ನಗುನೇ ಬಂತು ರಿಲಿ ಅಂತ. ನಾನು ಆ ಪ್ರಯತ್ನ ಯಾವತ್ತೂ ಮಾಡಿರ್ಲಿರೋ ಕಾರಣ ಅದು ಕಾಣಿಸಿರೋದಕ್ಕೂ ಸಾಧ್ಯ ಇಲ್ಲ ಅಂತ ಸುಮ್ಮನಾಗಿದ್ದೀನಿ. ಅಂಡ್ ಹುಲಿ ಹುಲ್ ತಿನ್ನುತ್ತಾ, ನಾನು ತಿನ್ನಿಸಿದ್ರು ತಿನ್ನತ್ತಾ? ಅಂಡ್ ಅವ್ರು ಹೇಳುವಂತ ಹುಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಹುಲಿ. ಅದು ತಾನೇನ್ ತಿನ್ಬೇಕು, ಹೇಗೆ ಆಡ್ಬೇಕು, ಹೇಗೆ ಆಡಬಾರ್ದು, ತಾನೇನು ಅಂತ ಗೊತ್ತಿರೋಂಥ ಹುಲಿ ಅದು. ಅದಕ್ಕೆ ಜಿಂಕೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಹುಲಿ ಬಂದು ಜಿಂಕೆನ ಹುಲಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ಜಿಂಕೆ ಜಿಂಕೆ ಆಗೇ ಇತ್ತು, ಹುಲಿ ಹುಲಿಯಾಗೇ ಇತ್ತು. ಜಿಂಕೆ ತನ್ನ ಆಟ ಆಡಿ ಹೊರಗೆ ಬಂದಿದೆ. ದಟ್ಸ್ ಓಕೆ. ವೀಕ್ ಬಿಫೋರ್ ಅಷ್ಟೇ ಹುಲಿ ಇನ್ನ ಆಡ್ತಾ ಇದೆ. ತ್ರಿವಿಕ್ರಮ್ ಅವ್ರದ್ದು ಅವ್ರದ್ದೇ ಮಾತಾಡ್ತಾ ಇರ್ಬೇಕಂತಂದ್ರೆ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅವ್ರ ಬಗ್ಗೆ. ಏನಂತಂದ್ರೆ, ಇವಾಗ ಫಿನಾಲೆ ಹತ್ರ ಬರ್ತಾ ಇರೋ ಟೈಮಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಾಗ್ಬಿಟ್ಟು ಒಂದು ಒಳ್ಳೆ ಇಂಪ್ರೆಷನ್ ಅನ್ನ ಅವರು ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು ಅಂತ. ಆಮೇಲೆ ಅವ್ರನ್ನ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಕೂಡ ಎಲ್ರು ಹೇಳ್ತಾ ಇರೋದು. ಸೊ ಅವ್ರ ಆಟ ಯಾವ ತರ ಇದೆ, ಅವರು ಹಂಗ್ ಮಾಡ್ತಿರೋದು ನಿಜನಾ? ಇವಾಗ ಎಲ್ಲರ ಜೊತೆನೂ ಒಂದು ಗುಡ್ ಬುಕ್ಸ್ ಅಲ್ಲಿ ಇರ್ಬೇಕು ಅನ್ನೋದೊಂದು ಬಂದಿರೋದು ಇವಾಗ ಲಾಸ್ಟ್ ಅಲ್ಲಿ, ಆ ಥರದ್ ನಿಜನಾ ಅಂತ? ಅವರು ಅಂದ್ರೆ ಫ್ರಮ್ ಡೇ 1 ಯಾವುದೇ ಮನಸ್ತಾಪ ಆದ್ರೂ ಇನ್ನ ಡೇ ಆರ್ 2 ಹೋಗಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಿದ್ದು ನಿಜ, ಇಲ್ಲ ಅಂತಲ್ಲ. ಅದು ಕೆಲವ್ರು ಮಾಡ್ತಿದ್ರು, ಕೆಲವ್ರು ಮಾಡ್ತಿರ್ಲಿಲ್ಲ. ಏನ್ ಮಾಡೋದು ತಪ್ಪು ಅಂತ ಹೇಳಲ್ಲ, ಮಾಡ್ದಿರ ಇರೋದು ತಪ್ಪು ಅಂತ ಹೇಳಲ್ಲ. ಹಿಸ್ ಪ್ಲೇಯಿಂಗ್ ಹಿಸ್ ಗೇಮ್, ಮಾಸ್ಟರ್ ಮೈಂಡ್. ಹಾಗೆ ನೋಡಿದ್ರೆ ತ್ರಿವಿಕ್ರಮ್ ಅದು ಆಟ ಅಂತ ಬಂದಾಗ ಆ ರೀತಿ ಆಡ್ತಿದ್ದಾರೆ ಅನ್ನೋದಾದ್ರೆ ಓಕೆ, ಅದೇನು ನಂಗೆ ಹಾರ್ಮ್ಫುಲ್ ಅಂತ ಅನ್ನಿಸ್ತಿಲ್ಲ. ಈ ಗುಡ್ ಬುಕ್ಸ್ ಪ್ರಯತ್ನ ಇದೆಯೋ ಇಲ್ವೋ ಅದು ಅವರಿಗೆ ಗೊತ್ತು. ಐ ಡೋಂಟ್ ನೋ ಅಬೌಟ್ ಇಟ್. ಅದು ಗೆಲ್ಲೋದಕ್ಕೆ ಮಾಡ್ತಿದಾರ, ಅಲ್ಲಿರೋರು ಎಲ್ಲರೂ ಗೆಲ್ಲೋದಕ್ಕೆ ಅಂತಾನೆ ಆಡ್ತಿದ್ದಾರೆ. ಸೊ ವಾಟ್ ಎವರ್ ದೇ ಆರ್ ಡೂಯಿಂಗ್, ಇಟ್ ಇಸ್ ಫಾರ್ ದ ಗೇಮ್ ಪರ್ಸೆ. ಆಟಕ್ಕೆ ಅಂತ ಅವ್ರು ಮಾಡ್ತಿರ್ಬಹುದೇನೋ, ನನಗೆ ಗೊತ್ತಿಲ್ಲ. ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ನಿಮ್ಗೂ ಗೊತ್ತು, ಫುಲ್ ಶಾಕ್ ಆಗಿದ್ದು ಹೌದು. ಗೋಳ್ ಸುರೇಶ್ ಅವರು ಬಂದು ಹೇಳಿದಾಗ ಭವ್ಯ ಅಂದು ಮತ್ತೆ ತ್ರಿವಿಕ್ರಮ್ ವಿಷಯ. ಅವರು ನೈಟ್ ಅಲ್ಲಿ ಕುತ್ಕೊಂಡಾಗ ಪ್ರಪೋಸ್ ಮಾಡಿದ್ದು ಎಲ್ರು ನಾವು ನೋಡಿದ್ವಿ. ಅದೇ ಸುದೀಪ್ ಸರ್ ಅದನ್ನ ತಗೊಂಡ್ ಬಂದ್ರು, ಬಟ್ ಅವ್ರಿಬ್ರು ಅದು ಒಪ್ಕೊಳ್ಳಿಲ್ಲ. ಜೆನ್ಯೂನ್ ಆಗಿದ್ದಾರ ಅವರಿಬ್ರು ಅಂತ ನಮ್ಗೆ, ಯಾಕಂದ್ರೆ ತುಂಬಾ ಜಗಳ ಆಡ್ಕೊಳ್ತಾರೆ, ನಾಮಿನೇಟ್ ಮಾಡ್ಕೊಳ್ತಾರೆ ಇವಾಗ. ಅವರಿಬ್ರು ಟುವರ್ಡ್ಸ್ ದೆಮ್ ಜೆನ್ಯೂನ್ ಆಗಿದ್ದಾರಾ? ನಿಮಗೆ ಅನಿಸ್ತಾ ಅವರಿಬ್ರು ಮಧ್ಯೆ ಒಂದು ಆ ಥರದೊಂದು ಫೀಲಿಂಗ್ ಇದೆ ಅವರಿಬ್ರಲ್ಲಿ ಅನ್ನೋದೊಂದು? ಈ ವಿಷಯ ನನಗೀಗ ಈಗೀಗ ಗೊತ್ತಾಗಿದ್ದು. ಗೋಳ್ ಸುರೇಶ್ ಅವರು ಒಳಗೆ ಬಂದಾಗ ಅವ್ರು ಹೇಳ್ತಾರೆ, ನಾನು ಹೌದಾ ಅಂತ ಅನ್ಸಿದ್ದು ಹೌದು. ಸೊ ಈಗ ಹೊರಗೆ ಬಂದ್ಮೇಲೆ ಅದು ಸಂಡೇ ಎಪಿಸೋಡಲ್ಲೂ ಬರುತ್ತೆ. ಬಟ್ ನಾನು ಒಳಗಿದ್ದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು
ಒಟ್ಟಿಗೆ ಇರ್ತಿದ್ರು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿದ್ರು, ಮೋಟಿವೇಟ್ ಮಾಡ್ತಿದ್ರು, ಇದೆಲ್ಲವೂ ಹೌದು. ಆ್ಯಂಡ್ ಫ್ರೆಂಡ್ಸೇ ಅನ್ನೋದಾದ್ರೂ ಜಗಳಗಳು ಆಗೋದು ಇಲ್ಲ ಅಂತಲ್ಲ. ಆನ್ ದಟ್ ನೋಟ್ ನನಗೆ ಅಷ್ಟೇ ಕಂಡಿರೋದು. ಸೊ ಈ ವಿಚಾರದ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಸೊ ಆನ್ ದಟ್ ನೋಟ್ ನಾನು ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಓಕೆ ಫೈನ್. ಒಂದೊಂದು ಆರೋಪ ಕೂಡ ಇದೆ ಇಬ್ರ ಬಗ್ಗೆ. ಅವ್ರು ಇವ್ರನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ, ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಫಾರ್ ಗೇಮ್ ಪರ್ಪಸ್ ಅಂತ. ಸೊ ಅದೆಲ್ಲ ಆಗತ್ತಾ ಮನೆಯಲ್ಲಿ? ಸರ್ವೈವ್ ಆಗ್ಬೇಕಂತಂದ್ರೆ ಒಂದ್ ಎಮೋಷನಲ್ ಸಪೋರ್ಟ್ ಬೇಕಾಗತ್ತೆ, ಆಮೇಲೆ ಗೇಮ್ ಬಂದಾಗ್ಲೂ ಕೂಡ ಅದೊಂದು ಸಪೋರ್ಟ್ ಬೇಕಾಗತ್ತೆ. ಸೊ ಒಬ್ರನ್ನೊಬ್ರು ಯೂಸ್ ಮಾಡ್ಕೊಂಡಿದ್ದು ಕೂಡ ಇದೆಯಾ, ಆ ಥರದ್ದು ಆಗಿರಬಹುದಾ ಅಂತ? ಅದು ಒಂದು ಅಂದರೆ ಒಟ್ಟಿಗಿದ್ದಾಗ ಆ ಬ್ಲೇಮ್ ಬರುತ್ತೆ, ಇದು ನಮ್ಮ ಮೇಲೂ ಬಂದಿದೆ ಅಥವಾ ಇನ್ನು ಬೇರೆ ಯಾರಾದರೂ ನೀವು ಒಟ್ಟಿಗಿದ್ರೆ ಯೂಸ್ ಮಾಡ್ಕೊಳ್ತಿರ್ಬಹುದಾ ಅನ್ನೋಂಥ ಯೋಚನೆಗಳು ಬರುತ್ತೆ. ನೀವು ಯೂಸ್ ಮಾಡ್ಕೊಳ್ದಿರ ಇರಲಿ, ಇಂಡಿವಿಜುವಲ್ ಗೇಮ್ ಆಡಿಲ್ಲ ಅನ್ನೋದಾದರೆ ಅಲ್ಲಿವರೆಗೂ ಸಸ್ಟೈನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಒಟ್ಟಿಗಿದ್ದರಿಂದ ಆ ಬ್ಲೇಮ್ ಇದೆ. ಆ್ಯಂಡ್ ಅವ್ರು ಇಂಡಿವಿಜುವಲ್ ಗೇಮ್ ಆಡಿದ್ದಾರೆ, ಇಲ್ಲ ಅಂತಲ್ಲ. ಟಾಸ್ಕ್ ಅಂತ ಬಂದಾಗ ಅಥವಾ ಬೇರೆ ಚಟುವಟಿಕೆಗಳು ಇನ್ನೆಲ್ಲ ಮಾಡಿದಾಗ ಅವ್ರು ಅಲ್ಲೆಲ್ಲಾದರೂ ತಪ್ಪಾಗಿದ್ದಿದ್ರೆ, ಆ ಇಂಡಿವಿಜುವಲ್ ಗೇಮ್ ಇಲ್ದಿರ ಆಡಿದಿದ್ರೆ ಇಲ್ಲಿವರೆಗೂ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಒಬ್ರನ್ನೊಬ್ರನ್ನ ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ಐ ಡೋಂಟ್ ನೋ, ಆ ಪರ್ಸೆಪ್ಷನಲ್ಲಿ ಆಡಬಹುದಾ ಅನ್ನೋ ಕ್ವಶನ್ ಮಾರ್ಕ್ ನನಗೂ ಇದೆ. ಹಂಗಾಗೋದಿಲ್ಲ ಅಂತ ಅನ್ಸುತ್ತೆ. ಓಕೆ. ಹನುಮಂತು ಮತ್ತೆ ನಿಮ್ದು ಅದೊಂದು ಬೇರೆ ತರನೇ ಬಾಂಡಿಂಗ್, ಅದೊಂಥರ ಸ್ವೀಟ್, ನೋಡಕ್ಕೆ ತುಂಬಾ ಚಂದ ಅನ್ಸುತ್ತೆ. ಸೊ ಅಕ್ಕ ಅಕ್ಕ ಅನ್ಕೊಂಡು ಅವ್ರ ಹಿಂದೆ ಓಡೋದು ಅದೊಂಥರ ಯಾವ ತರ ಹನುಮ ಇವಾಗ ಅವ್ರು ನಾವು ಹೇಳ್ತಾರೆ, ಎಲ್ರು ಕೂಡ ಹೇಳ್ತಾರೆ ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಅವರು ಅಂತ ಕೂಡ ಹೇಳ್ತಾರೆ. ಸೊ ನೀವು ಹತ್ರದಿಂದ ನೋಡಿರೋದ್ರಿಂದ ಹನುಮಂತ್ ಅವರು ಇನ್ನೋಸೆಂಟ್ ಇದಾರಾ ಇಲ್ವಾ, ಅಥವಾ ಅವ್ರು ಅದನ್ನ ಪೋರ್ಟ್ರೇ ಮಾಡ್ಕೊಳ್ತಾ ಇದಾರಾ? ಇಲ್ಲ, ಈಸ್ ಇನ್ನೋಸೆಂಟ್ ಇಲ್ಲ ಅಂತಲ್ಲ. ಅಟ್ ದ ಸೇಮ್ ಟೈಮ್ ಅವ್ನು ಬುದ್ಧಿವಂತ ಸಹ. ಇನ್ನೋಸೆನ್ಸ್ ಅನ್ನೋದು ನಮ್ಮಲ್ಲಿ ಇದೆಯಾ ಅಂತ ನೋಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದಿಲ್ಲ. ಅದು ನಾವು ವಿ ಆರ್ ಆಲ್ ಮೆಚೂರ್ಡ್ ಎನಫ್. ತುಂಬ ಕಡಿಮೆ ಟೈಮಲ್ಲಿ ನಾವು ಮಕ್ಳ ಥರ ಆಡೋದು, ತುಂಬ ಕಡಿಮೆ. ಬಟ್ ಹನುಮಂತು ಅಂತ ನೋಡಿದಾಗ ಆ ಇನ್ನೋಸೆನ್ಸ್ನ ಉಳಿಸ್ಕೊಂಡಿದ್ದಾನೆ ಅವನು. ಅದಿದೆ ಅವ್ನು ಯಾವ್ದ್ರ ಬಗ್ಗೆನೂ. ಇವಾಗ ನಾನು ಹೆಂಗೆ ವಿತ್ ಸ್ಮೈಲ್ ಇದು ಮಾಡ್ತೀನಿ, ಅವ್ನು ನನ್ಕಿನ್ನ ಅವ್ನು ಏನೂ ಯೋಚನೆ ಮಾಡಲ್ಲ, ಯಾರು ಏನಾದರೂ ಹೇಳಿ. ಅಷ್ಟು ಚಿಲ್ಲಾಗಿರೋಂಥ ವ್ಯಕ್ತಿ. ಇನ್ನೋಸೆನ್ಸ್ ಇದೆ, ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಅದು ಆಟ ಅಂತ ನೋಡಿದಾಗ ಆ ಇನ್ನೋಸೆನ್ಸೇ ಪ್ರಾಬ್ಲಮ್ ಆಗುತ್ತಾ ಅಂತ ಆಪೋಸಿಟ್ ಅವ್ರು ಯೋಚನೆ ಮಾಡ್ತಾರಲ್ಲ, ಆಗ ಅದು ಇನ್ನೋಸೆನ್ಸ್ ಅಲ್ಲ ಅನ್ನೋ ಥರ ಕಾಣುತ್ತೆ, ಇಲ್ಲ ಅಂತನೂ ಅಲ್ಲ. ಎಗೇನ್ ಬುದ್ಧಿವಂತನೂ ಹೌದು, ಸಿಕ್ಕಾಪಟ್ಟೆ ಬುದ್ಧಿವಂತ ಅವನು. ಯಾವಾಗ ಏನು ಮಾಡಬೇಕು, ಯಾವಾಗ ಯಾವ ಪಾಯಿಂಟ್ನ ಹೇಳ್ಬೇಕು, ಇದೆಲ್ಲ ನೆನ್ಪಿಟ್ಕೊತಾನೆ. ಆ್ಯಂಡ್ ವಿಲ್ ಕೀಪ್ ಇಟ್ ಕ್ರಿಸ್ಪ್, ಶಾರ್ಟ್ ಅಂಡ್ ಕ್ರಿಸ್ಪ್ ಅಷ್ಟೇ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಸೊ ಇನ್ನೋಸೆನ್ಸು ಇದೆ, ಬುದ್ಧಿವಂತಿಕೆನೂ ಇದೆ, ಚೆನ್ನಾಗಿದೆ. ಅದು ಯಾರೋ ಒಬ್ರು ಅಲ್ಲಿ ಒಂದೊಳ್ಳೆ ವ್ಯಕ್ತಿತ್ವ ಇದೆ ಅನ್ನೋದಾದ್ರೆ ನನಗೆ ಹನುಮಂತು. ಅವರು ಕೂಡ ಹುಡುಗಿ ಹೆಸರು ಬಂದ ತಕ್ಷಣ ಹುಡುಗಿ ಹೆಸರು ಸಿಕ್ಕಾಪಟ್ಟೆ ನಾಚ್ಕೊಳ್ತಾರೆ. ಹೊರಗಡೆ ಬಂದ ತಕ್ಷಣ ಮದ್ವೆ ಆಗ್ತೀನಿ ಅಂತ ಕೂಡ. ಅದ್ರದ್ದೇನಾದ್ರು ಡಿಸ್ಕಸ್ ಮಾಡಿದಾರ ಮದ್ವೆ ಆಗೋದ್ರ ಬಗ್ಗೆ, ಹುಡುಗಿ ಬಗ್ಗೆ? ನೀವು ಒಂದ್ಸಲ ಕೇಳಿದ್ರಿ, ಹೆಸರು ಹೇಳೋವರೆಗೂ ಹೊರಗಡೆ ಬಿಡೋದಿಲ್ಲ ಹೇಳಿದಾರೆ ನನಗೇನೆ. ಅಂದ್ರೆ ಅರ್ಧಂಬರ್ಧ ಇದೆ, ಅದು ಕರೆಕ್ಟ್ ಎಕ್ಸಾಕ್ಟ್ ಇದಿಲ್ಲ. ಅವನಿಗೆ ಏನಾದ್ರೆ ಎಲ್ಲರಿಗೂ ಹೇಳಬೇಕು ಅಂತಿಲ್ಲ. ಸೊ ನಂಗೆ ಮಾತ್ರ ಹೇಳಿರೋದ್ರಿಂದ ನನಗೇನು ಆ್ಯಕ್ಚುಲಿ ಆ ಹೆಸರು ನೆನಪಿಲ್ಲ, ಅದು ಯಾವ ಅಕ್ಷರದಿಂದ ಶುರು ಆಗುತ್ತೆ ಅನ್ನೋ ಥರ ಏನೋ ಹೇಳಿದಾನೆ ಅಷ್ಟೇ. ಬಟ್ ಅವನೇ ಬಹಿರಂಗವಾಗಿ ಹೇಳ್ದೆ ಇರೋ ಕಾರಣ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಸೊ ಇನ್ ಜನರಲ್ ಎಲ್ಲರಿಗೂ ಗೊತ್ತಿರೋದು ಯಾರೋ ಒಬ್ರು ಇದ್ದಾರೆ, ಮದುವೆ ಆಗ್ತಾನೆ ಅಂತ. ಅವ್ನು ಬರ್ತಾನೆ, ಮದುವೆ ಆಗ್ತಾನೆ. ಡಿಸ್ಕಸ್ ಮಾಡಿದ್ದಾರೆ ಒಟ್ನಲ್ಲಿ ನಿಮ್ ಜೊತೆ, ಸಣ್ಣದಾಗಿ ಮಾಡಿದಾನೆ. ಓಕೆ. ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅಂತಂದ್ರೆ ಅದು ಒಂದ್ ಸ್ವಲ್ಪ ಬೇರೆನೇ ಇರುತ್ತೆ. ಬಿಕಾಸ್ ಒಂದೊಂದ್ಸಲ ಅವ್ರು ಬಂದು ಹೋಗಿದ್ದು ಕೂಡ ಗೊತ್ತಾಗೋದಿಲ್ಲ. ಇವಾಗ ಬಂದಿರೋರು ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಗೇಮ್ ಅಲ್ಲಿ. ರಜತ್ ಆಗಿರ್ಬೋದು, ಹನುಮಂತು ಆಗಿರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಅವರಿಬ್ಬರ ಎಂಟ್ರಿಯಿಂದ ನಿಮ್ಮ ಜರ್ನಿಗೆ ಪ್ರಾಬ್ಲಮ್ ಆಯ್ತಾ ಅಂತ? ಖಂಡಿತವಾಗ್ಲೂ ಇಲ್ಲ. ಈಗಿನ ನಮ್ಮ ಜರ್ನಿ ಸ್ಟ್ರಾಂಗ್ ಆಗಿದ್ರೆ ಯಾರು ಎಂಟ್ರಿ ತಗೊಂಡ್ರು ಎಕ್ಸಿಟ್ ತಗೊಂಡ್ರು ಪ್ರಾಬ್ಲಮ್ ಆಗೋದೇ ಇಲ್ಲ. ಅದು ಬಿಕಾಸ್ ನಮ್ಮನ್ನು ನೋಡ್ತಿರೋರು ಹಾಗೆ ನೋಡ್ತಾರೆ ನಮ್ಮ ಬಗ್ಗೆ. ಅವ್ರು ಬಂದ ಮೇಲೆ ಒಪಿನಿಯನ್ಸ್ ಬದಲಾಗೋದಿಲ್ಲ. ಏನು ಡೇ ಒನ್ನಿಂದ ಆಡ್ಕೊಂಡ್ ಬಂದಿರ್ತೀವಿ ಅದೇ ಆಗ್ಬೇಕಾಗತ್ತೆ. ಅದು ಇದು ಯಾರು ಬಂದ್ರು ಇನ್ಫ್ಯಾಕ್ಟ್ ನಮ್ಮ ಆಟ ನಿನ್ನ ಸ್ಪೀಡಪ್ ಮಾಡುತ್ತೆ. ಯಾರೋ ಒಬ್ರು ಹೊಸಬ್ರು ಬಂದಿದ ತಕ್ಷಣ ಓ ಶಿಟ್ ಅವರು ಮುಂದಕ್ಕೆ ಓಡ್ಬಿಟ್ರೆ, ಮತ್ತೆ ಅವರು ವೈಲ್ಡ್ ಕಾರ್ಡ್ ಆದ್ರಿಂದ ನಮ್ಮ ಬಗ್ಗೆ ತಿಳ್ಕೊಂಡ್ ಬಂದಿರ್ತಾರೆ. ಇವಾಗ ನಾವು ಒಳಗಡೆ ಹೋದಾಗ ನನಗೆ ಮುಕ್ಷಿತ ಸಣ್ಣ ಪರಿಚಯ ಬಿಟ್ಟರೆ ಬೇರೆ ಯಾರ ಬಗ್ಗೆ ಝೀರೋ ನಾಲೆಡ್ಜ್, ಕಂಪ್ಲೀಟ್ ಝೀರೋ ನಾಲೆಡ್ಜ್, ಗೊತ್ತಾಗೋದಿಲ್ಲ. ಇಲ್ಲಿ ಹೊರಗಡೆ ನೋಡಿದವ್ರಿಗೆ ಅದೊಂದು ಪ್ಲಸ್ ಖಂಡಿತವಾಗ್ಲೂ ಇರುತ್ತೆ. ಸೊ ಆ ಹುಷಾರಲ್ಲಿ ನಾವಿರ್ತೀವಿ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ. ಅದು ನಮ್ಮ ಜರ್ನಿಗೆ ಎಫೆಕ್ಟ್ ಮಾಡೋದಕ್ಕಿಂತ ಇನ್ಫ್ಯಾಕ್ಟ್ ಅದು ಜಾಸ್ತಿ ಹೆಲ್ಪ್ ಮಾಡುತ್ತೆ. ನಮ್ಮನ್ನು ಏನು ಹೇಳೋದು, ಆ್ಯಕ್ಟಿವ್ ಆಗಿಡುತ್ತೆ. ಏನೋ ಮಾಡ್ತಿದಾರೆ ಎಲ್ಲ ಗೊತ್ತಿದ್ದು ಮಾಡ್ತಿದ್ದಾರೆ, ಅವ್ರ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಆಗುತ್ತೆ, ಆಟದ ಮೇಲೆ ಗಮನ ಜಾಸ್ತಿ ಆಗುತ್ತೆ. ಇಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನಿಸಲಿಲ್ಲ. ಬೂಸ್ಟ್ ಮಾಡುತ್ತೆ.
ನೀವು ಟಾಸ್ಕ್ ಆಡೋವಾಗ ಒಂದು ಮೇಜರ್ ಟಾಸ್ಕ್ ಇದ್ದಾಗೆಲ್ಲ ನಾವು ನೋಡಿರೋದು ನೀವು ದುರ್ಗಮ್ಮನ ನೆನೆಸ್ಕೊಂಡಿರೋದು. ಅದು ನೀವು ಸ್ತೋತ್ರ ಹೇಳಿದ ತಕ್ಷಣ ಅದು ನೀವು ಗೆಲ್ತಾ ಇದ್ರಿ. ಈವನ್ ಹನುಮಂತ್ ಆಡುವಾಗ್ಲೂ ಕೂಡ ನೀವು ಸ್ತೋತ್ರ ಹೇಳ್ತಾ ಇದ್ರಿ. ಸೊ ಎಷ್ಟು ನಂಬ್ತೀರಾ ದುರ್ಗಾ ಮಾತಿನ? ಏನಕ್ಕೆ ಅಷ್ಟೊಂದು ನಿಮ್ಗೆ ಬಿಲೀವು? ಎಲ್ಲದರಲ್ಲೂ ಆ ಒಂದು ಹೆಸರನ್ನ ತಗೊಳ್ದೆ ನೀವು ಮುಂದೆ ಹೋಗೋದಿಲ್ಲ. ಅಂದರೆ ನನಗೆ ಇಲ್ಲಿಯ ಜರ್ನಿ ವನದುರ್ಗ ಅಮ್ಮ ಆ್ಯಕ್ಚುಲಿ BC ರೋಡ್ನಲ್ಲಿ ಇರೋವಂಥದ್ದು. ಇಟ್ಸ್ 9+ ಇಯರ್ಸ್ ಜರ್ನಿ ನನಗೆ. ಪ್ರತಿ ತಿಂಗಳು ನಾನು ಅಲ್ಲಿ ಹೋಗಿನೇ ಬರೋದು. ಈಗಲೂ ಮನೆಯಿಂದ ಹೊರಗೆ ಬಂದ ತಕ್ಷಣ ಸೇಮ್ ನೈಟ್ ನಾನು ಮಂಗಳೂರಿಗೆ ಅಂದರೆ BC ರೋಡಿಗೆ ಹೋಗಿನೇ ಬಂದಿದ್ದು. ಆ್ಯಂಡ್ ದೆನ್ ಐವ್ ಸ್ಟಾರ್ಟೆಡ್ ಆಲ್ ದೀಸ್ ಥಿಂಗ್ಸ್. ನನಗೆ ನಾ ಕೂತರು ಅವರೇ, ನಿಂತರು ಅವರೇ. ಇವತ್ತು ನಾನು ಆ ಮನೆ ಒಳಗೆ ಹೋಗೋದಕ್ಕೂ ಅವರೇ ಕಾರಣ. 16ನೇ ವಾರಕ್ಕೆ ಬಂದೆ ಅಂದರೂ ನಂಗೆ ಅವರೇ ಕಾರಣ. ಅಂದರೆ ಟಿಲ್ ಅಲ್ಲಿವರೆಗೂ ಸಸ್ಟೇನ್ ಆದೆ ಅಂದರೂ ಅದು ಅವರೇ ಕಾರಣ. ಸೊ ಎನಿಥಿಂಗ್ ಗುಡ್ ನನ್ನ ಜೀವನದಲ್ಲಿ ಆಗ್ತಿದೆ, ನನ್ನ ಲೈಫಲ್ಲಿ ಬೆಳವಣಿಗೆ ಇದೆ, ನಾನು ಜನರಿಗೆ ಇಷ್ಟು ಚಂದ ರೀಚ್ ಆಗ್ತಾ ಇದ್ದೀನಿ ಅನ್ನೋದಾದರೆ ಅದು ಅವರಿಂದನೇ ಅನಿಸುತ್ತೆ. ಆ್ಯಂಡ್ ಈ ನಗುನೂ ಅವರಿಂದನೇ, ಅವ್ರು ಕೊಟ್ಟಿರೋದು. ಸೊ ಅದು ಯಾರು ಏನು ಮಾಡಿದ್ರು, ಅದನ್ನು ಫೇಕ್ ಅಂದರೂ ಅಷ್ಟೇ, ಮುಖವಾಡ ಅಂದರೂ ಅಷ್ಟೇ ಬದಲಾಗೋದಿಲ್ಲ ನಗು. ಸೊ ಅಂದರೆ ಹೌದು, ಆಟ ಆಡ್ತಾ ನಾನು ಶ್ಲೋಕ ಎಲ್ಲ ಹೇಳಿದ್ದಿದೆ, ಅದರಿಂದ ಗೆದ್ದಿದ್ದಿದೆ. ತುಂಬ ಮ್ಯಾಜಿಕಲ್ ವಿನ್ಸ್ ಎಲ್ಲವೂ. ನಾನು ಗೆದ್ದಿದ್ದಾಗಿರಲಿ, 1 ಸೆಕೆಂಡ್ ಗೆದ್ದಿದ್ದಾಗಿರಲಿ, ಅಥವಾ ಇದನ್ನೇ ನಾನು ಮಂಜು ಅವರಿಗೆ ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಹೇಳಿದ್ದೀನಿ. ಆ ಮನೆಯಲ್ಲಿ ಅವರಿಬ್ಬರಿಗೆ ನಾನು ಶ್ಲೋಕ ಹೇಳಿರೋದು. ನನಗೆ ತುಂಬ ಹತ್ತಿರ ಆದವರು. ನಿಜವಾಗ್ಲೂ ಅಂದರೆ ಕನೆಕ್ಟ್ ಆಗಿದಂಥ ವ್ಯಕ್ತಿ ಅಂದರೆ ಮಂಜು ಅವರು. ಹನುಮು ಬೇರೆ ಥರ ಕನೆಕ್ಟ್ ಆಗಿದ್ದ. ಇಟ್ಸ್ ನಾಟ್ ದಟ್ ನಾನು ಕೂತು ತುಂಬ ಮಾತಾಡಿದೆ ಅಂತಲ್ಲ, ಅವ್ನು ಬೇರೆ ಥರನೇ ಕನೆಕ್ಟ್ ಆಗಿದೆ. ಜೆನ್ಯೂನ್ ಕನೆಕ್ಷನ್. ಅವ್ರಿಬ್ರಿಗೆ ಮಾತ್ರ ಶ್ಲೋಕ ಹೇಳಿದ್ದೆ, ಅದರಿಂದ ಅವ್ರಿಗೆ ಒಳ್ಳೇದಾಯ್ತು, ನಂಗೆ ಖುಷಿ ಇದೆ. ಬಿಗ್ ಬಾಸ್ ಅಲ್ಲಿ ಸಪೋಸ್ ನೀವು ಒಪ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಲಾಸ್ ಆಗಿರ್ತಾ ಇತ್ತು ನಿಮಗೆ? ಆಮೇಲೆ ಲಾಸ್ ಅಂತ ಏನಾಗಿಲ್ಲ ಅಂತನೂ ಹೇಳ್ಬೋದು, ಎರಡು ನಿಮ್ಗೆ ಬಿಟ್ಟಿದ್ದು. ಇಲ್ಲ, ಆ್ಯಕ್ಚುಲಿ ಲಾಸ್ ಆಗ್ತಿತ್ತು ಅಂತ ಅನಿಸುತ್ತೆ. ಇಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ, ಎಷ್ಟು ಪ್ರೀತಿ ಸಿಗ್ತಿದೆ. ಆ್ಯಂಡ್ ನನ್ನ ವ್ಯಕ್ತಿತ್ವ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ. ನನಗಿವಾಗ ಯಾರೇ ನನ್ನನ್ನು ಇಷ್ಟಪಡ್ತಿದ್ರು, ಫಸ್ಟ್ ಮಾತು, 2ನೇ ಮಾತು ಚೆನ್ನಾಗಿ ಆಡಿದ್ರಿ ಇರುತ್ತೆ ಹೊರತು, ಮೊದಲನೇ ಮಾತು ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಫ್ಯಾನ್ ಆಗಿದ್ದೀನಿ, ನಿಮ್ಮ ಪರ್ಸ್ನಾಲಿಟಿ ನನಗೆ ಇಷ್ಟ, ದ ವೇ ಯು ಕ್ಯಾರಿಡ್, ಡೇ 1ನಿಂದ ಕೊನೆವರೆಗೂ ಒಂದೇ ಥರ ಇದ್ರಿ, ಈ ವಿಚಾರಗಳಿಗೇನೆ. ಸೊ ಅದೊಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನನ್ನ ವ್ಯಕ್ತಿತ್ವನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅನ್ನೋದಾದರೆ ನಾನು ಆ್ಯಕ್ಚುಲಿ ಗೆದ್ದಿದ್ದೀನಿ ಆನ್ ದ್ಯಾಟ್ ನೋಟ್. ಅದಾದಮೇಲೆ ವೆಲ್ ಪ್ಲೇಡ್, ತುಂಬ ಚೆನ್ನಾಗಿ ಆಡಿದ್ರಿ, ಹಿಂಗೆ ಆಡಿದ್ರಿ, ಹಂಗೆ ಆಡಿದ್ರಿ, ಇದೆಲ್ಲವೂ ಬರ್ತಿದೆ. ನೆಗೆಟಿವ್ ಅನ್ನೋದು ತುಂಬ ಕಡಿಮೆ. ಎಲ್ಲೋ ಫ್ರೆಂಡ್ಶಿಪ್ ಅಥವಾ ಅದ್ರ ಬಗ್ಗೆ ಮಾತಾಡ್ತಾರೆ ಬಿಟ್ಟರೆ ವ್ಯಕ್ತಿತ್ವದ ಬಗ್ಗೆ ಎಲ್ಲೂ ಪ್ರಶ್ನೆ ಹುಟ್ಟಿಲ್ಲ. ಸೊ ವ್ಯಕ್ತಿತ್ವದಲ್ಲಿ ನಾನು ಗೆದ್ದಿದ್ದೀನಿ. ಲಾಸ್ ಆಗ್ತಿತ್ತು ನಾನು ಹೋಗಿಲ್ಲ ಅಂದಿದ್ದರೆ. ಇನ್ಯಾವುದೋ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಪಾತ್ರವಾಗಿ ಕಾಣಿಸ್ಕೊಳ್ತಿದ್ದೆ, ಗೌತಮಿಯಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಸೊ ನಾನು ಜನರಿಗೆ ಗೌತಮಿಯಾಗಿ ರೀಚ್ ಆಗಿದ್ದೀನಿ ಅನ್ನೋದಾದರೆ ಅ ವೆರಿ ಬಿಗ್ ಪ್ಲಸ್ ಫ್ರಮ್ ದ್ಯಾಟ್ ಶೋ. ಸೊ ಹೋಗಿಲ್ಲ ಅಂದರೆ ನಾನು ಇದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದಾ? ಡೆಫಿನೆಟ್ಲಿ, ಟು ಎನಿ ಒನ್. ಆ್ಯಂಡ್ ಅದು ತುಂಬ ಕಡಿಮೆ ಜನಕ್ಕೆ ಸಿಗೋವಂಥ ಅವಕಾಶ ನನಗೆ ಸಿಕ್ಕಿದೆ ಅನ್ನೋದಾದರೆ ಅಗೇನ್ ವನದುರ್ಗ ಅಮ್ಮನಿಂದನೇ ಸಿಕ್ಕಿರೋದು. ಥ್ಯಾಂಕ್ಸ್ ಟು ಹರ್. ಓಕೆ, ಮನೇಲಿ ಇವಾಗಲೇ ಫಿನಾಲೆ ವೀಕಿಗೆ ಒಂದಿಷ್ಟು ಜನ ಬಂದಿದ್ದಾರೆ. ಸೊ ಅಷ್ಟು ಜನದಲ್ಲಿ ನಿಮಗೆ ವಿನ್ ಆಗಬೇಕು ಅಥವಾ ಫೈನಲಿ ಬರಬೇಕು ಅಂತಂದರೆ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳು ಯಾರು? ಆಬ್ವಿಯಸ್ಲಿ ನಮಗೆ ಗೊತ್ತು, ಬಟ್ ಸ್ಟಿಲ್ ನಿಮ್ಮ ಬಾಯಿಂದ ನೀ ಹನುಮು ವಿನ್ ಆಗಬೇಕು. ಹನುಮು ವಿನ್ ಆಗಬೇಕು. ಹನುಮು ವಿನ್ ಆಗಬೇಕು. ಅಗೇನ್ ನಾನು ಹೇಳ್ದಂಗೆ ಇದೊಂದು ವ್ಯಕ್ತಿತ್ವದ ಆಟ. ಒಂದೊಳ್ಳೆ ವ್ಯಕ್ತಿತ್ವ ಗೆಲ್ಲಬೇಕು. ಅವ್ನು ಯಾರಿಗೂ ಹಾಮಂತೂ ಮಾಡಿಲ್ಲ. ಒಳ್ಳೇದು ಮಾಡಿದಾನೋ ಇಲ್ವೋ ನಂಗೆ ಗೊತ್ತಿಲ್ಲ, ಹಾಮಂತೂ ಮಾಡಿಲ್ಲ. ಅವನ ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾನೆ. ಅವನದ್ದೇ ರೀತಿಲಿ ಬೇರೆ ಏನೇನೋ ಮಾಡ್ದಿರ ಸಿಂಪಲ್ ಆಗಿ ಒಂದು ನೀಟ್ ಗೇಮ್ ಆಡ್ತಿದ್ದಾನೆ ಅನ್ನೋದಾದರೆ ಅವನು. ಆ್ಯಂಡ್ ಅವನ ವ್ಯಕ್ತಿತ್ವಕ್ಕೆ ಅವ್ನು ಗೆಲ್ಲಬೇಕು. ಸಪೋಸ್ ಇವಾಗ ಬೇರೆಯವ್ರು ಯಾರೋ ಗೆದ್ರು, ಅವರು ಡಿಸರ್ವ್ ಇರಲಿಲ್ಲ ಅಂತ, ಐ ಮೀನ್ ಡಿಸರ್ವ್ ಇಲ್ಲ ಅವ್ರಿಗೆ ಕೊಡಬಾರ್ದು ಅಂತ ಅನ್ಸೋದಾದ್ರೆ ಯಾವ ಕಂಟೆಸ್ಟೆಂಟ್? ಸ್ಯಾಟರ್ಡೇ ಎಪಿಸೋಡಲ್ಲಿ ನಾನು ತೊಗೊಂಡಿದ್ದೆ, ಅಲ್ಲಿ ಟಾಪ್ 6ಅಲ್ಲಿ ಡಿಸರ್ವಿಂಗ್ ಇಲ್ಲ ಅನ್ನೋದಾದರೆ, ಇವಾಗ ಅವ್ರು ಯಾರು ಅಷ್ಟರಲ್ಲಿ ಯಾರು ಅಂತ ಕೇಳಿರಲಿಲ್ಲ, ಬಟ್ ಮೋಕ್ಷಿತಾ ಅವ್ರು ಡಿಸರ್ವಿಂಗಾ ಇಲ್ವಾ ಅಂತ ಕೇಳಿದರು. ಸೊ ಮೋಕ್ಷಿತಾ ಅವರು ನಾಟ್ ಡಿಸರ್ವಿಂಗ್ ಅಂತ. ವಿನ್ನಿಂಗಿಗೂ ಕೂಡ ನಾನು ಟಾಪ್ 6ಅಲ್ಲೇ ನಾಟ್ ಡಿಸರ್ವಿಂಗ್ ಹೇಳಿದ್ದೆ. ಸೊ ವಿನ್ನಿಂಗಿಗೂ ನಾಟ್ ಡಿಸರ್ವಿಂಗ್. ಓಕೆ, ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ನಾವು, ನೀವು ಮನೆಯಿಂದ ಆಚೆ ಬರ್ತೀರಾ, ಸ್ಟೇಜ್ ಮೇಲೆ ಬರ್ತೀರಾ, ಬಟ್ ನಿಮ್ಮ ಹಸ್ಬೆಂಡ್ ಸಿಕ್ಕಾಪಟ್ಟೆ ಅಸಮಾಧಾನ ಅಂತ ನನಗನ್ನಿಸ್ತು. ಬಿಕಾಸ್ ಹಿ ವಾಸ್ ನಾಟ್ ಎಟ್ ಆಲ್ ಸ್ಮೈಲಿಂಗ್, ಆಮೇಲೆ ಕ್ಲಾಪು ಆಗ್ತಾ ಇರಲಿಲ್ಲ. ಏನೋ ಒಂದು ಪಾಪ ಅಸಮಾಧಾನ ಆಯ್ತಾ ಗೌತಮಿ ಹೊರಗಡೆ ಬಂದಿದ್ದು. ಸೊ ಅದನ್ನ ನಾನು ಕೇಳಬೇಕು ಅಂತ ತುಂಬ ಅನ್ಕೊಂಡು ನಾನು ಜಸ್ಟ್ ಅದು ಫಸ್ಟ್ ನೋಟ್ ಮಾಡ್ಕೊಂಡಿದ್ದೆ ಆ ಕ್ವೆಶನ್ ನಾನು. ಅವರಿಗೆ ಅಂದರೆ ಈಗ ನಾನು ಹೇಗೆ ನೋಡ್ತಿದ್ದೀನೋ ಅದೇ ರೀತಿ ನೋಡ್ತಿದ್ದಾರೆ. ಇದು ವ್ಯಕ್ತಿತ್ವದ ಆಟ ಅನ್ನೋದಾದರೆ
ಗೌತಮಿ ಟಾಪಲ್ಲಿ ಇರಬೇಕಿತ್ತು ಅನ್ನುವಂಥದ್ದು. ಯಾಕಂದರೆ ಡೇ 1ಇಂದ 111th ಡೇವರೆಗೂ ಎಲ್ಲರೂ ಹೇಳೋ ಪ್ರಕಾರ ನಾನು ಒಬ್ಬಳೇ ಹಾಗೆ ಇದ್ದಿದ್ದು ಅಂತ. ಹಂಗಿತ್ತು ಅನ್ನೋದಾದರೆ ಗೌತಮಿ ಇರಬೇಕಿತ್ತು. ದ ಶೋ ಟೆಲ್ಸ್ ಆಸ್ ವ್ಯಕ್ತಿತ್ವದ ಆಟ ಇದು ಅಂತಾರೆ. ಸೊ ಆ ಬೇಜಾರಿತ್ತು, ಯಾಕೆ ಅವಳು ಅಲ್ಲಿ ಹೋಗಲಿಲ್ಲ, ಲಾಸ್ಟ್ ವೀಕಿಗೆ ಹೋಗಲಿಲ್ಲ ಅಂತ. ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಇರಬೇಕಿತ್ತು ಅನ್ನೋ ಆಸೆ ಇತ್ತಲ್ಲ, ಆ ಆಸೆ ಅವ್ರನ್ನ ಬೇಜಾರು ಮಾಡಿದೆ. ಇನ್ನೇನೂ ಇಲ್ಲ. ಮತ್ತೆ ಬಂದಮೇಲೆ ನಾನು 16th ವೀಕ್ವರೆಗೂ ಬಂದಿದ್ದೆ ಕಷ್ಟ. ನಾ ಬಂದೆ ಇದೇ ವ್ಯಕ್ತಿತ್ವ ಇಟ್ಕೊಂಡು ನಾ ಬಂದಿದ್ದೀನಿ ಅನ್ನೋದಾದರೆ ಅದಕ್ಕೆ ಖುಷಿ ಪಡಬೇಕು ಅನ್ನೋದನ್ನೆಲ್ಲ ಹೇಳಿದಾಗ, ಆ್ಯಂಡ್ ಅವ್ರಿಗೆ ಗೊತ್ತಿತ್ತು ಹೊರಗಡೆಯಿಂದ ನನ್ನನ್ನು ಎಷ್ಟು ಜನ ಇಷ್ಟಪಡ್ತಿದ್ದಾರೆ, ಏನೆಲ್ಲ ಆಗ್ತಿದೆ, ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಿದ್ದಾರೆ, ಆ್ಯಂಡ್ ಬೇರೆ ಅಲ್ಲಿ ಯಾರು ಇರಬಾರ್ದು ಅನ್ನೋದ್ರ ಬಗ್ಗೆ ಏನೇನೆಲ್ಲ ನಡೀತಿದೆ ಇದೆಲ್ಲ ಗೊತ್ತಿದ್ದು ನಾವು ಹೊರಗೆ ಬಂದಲ್ಲ, ಆ ಬೇಜಾರಿತ್ತಷ್ಟೇ. ನಾನು ಒಬ್ಳೆ ಅನ್ಸುತ್ತೆ ಕೊಂಡ್ಕೊಂಡು ಹೊರಗಡೆ ಖುಷಿಯಾಗಿ ಬಂದಿದ್ದು, ನೋ ವರೀಸ್ ಅಂತ ಹೇಳಿ. ಸೊ ನೀವು ಯಾವಾಗ ದೇವ್ರನ್ನ ಅಷ್ಟು ನಂಬ್ತಿರಲ್ಲ, ಅದು ಅವ್ರ ಆಟ ಅಂತ ಗೊತ್ತಾದ್ಮೇಲೆ ಎಲ್ಲವೂ ಅವ್ರಿಗೆ ಬಿಟ್ಬಿಡ್ಬೇಕು. ಸೊ ಇಫ್ ಶಿ ಇಸ್ ಡಿಸೈಡೆಡ್ ನಾ ಬರಬೇಕು, ಅದನ್ನ ಅಭಿಗೆ ಹೇಳಾದ್ಮೇಲೆ ಅವ್ರು ಸಮಾಧಾನ ಆದರು. ಸೊ ಆಯ್ತು ಅದು ಅಮ್ಮಂದು ಅಂತ ಹೇಳಿ ನಾವು ಮತ್ತೆ ಅದೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಮೇಲೆ. ಬಟ್ ಒಂದು ಸಣ್ಣ ಬೇಜಾರಂತೂ ಇತ್ತು, ಈಗೇನಿಲ್ಲ ಅಡ್ಡಿಲ್ಲ. ಕೊನೆಯದಾಗಿ ಐ ಮೀನ್ ಇವಾಗ ಇಷ್ಟು ದಿನದ ಜರ್ನಿಯಲ್ಲಿ ನೀವು ಆಚೆ ಬಂದಿದ್ದೀರಾ ಇವಾಗ. ಸೊ ಬಂದ ತಕ್ಷಣ ಮಾಡಿದಂತಹ ಮೊದಲೇ ಕೆಲಸ ಏನು, ಯಾವ ತರ ನಾವು ನೋಡಿದ್ವಿ ವಿಡಿಯೋಸ್ ಅಲ್ಲಿ ನಾವು ವೆಲ್ಕಮ್ ಮಾಡ್ತೀವಿ. ಸೊ ಅಲ್ಲಿಂದ ಬಂದ್ಮೇಲೆ ನಿಮ್ ಥಾಟ್ ಏನಿತ್ತು, ನಾನು ಹೊರಗಡೆ ಬಂದ ತಕ್ಷಣ ಈ ಕೆಲಸ ನಾನು ಫಸ್ಟ್ ಮಾಡ್ಬೇಕು ಅನ್ನೋದು? ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ಫ್ಯಾಕ್ಟ್ ನನಗೆ ಇದ್ದಿದ್ದು ಅಲ್ಲಿಂದ ಹಂಗೆ ಹೋಗ್ಬೇಕು ಅನ್ನೋದಿತ್ತು. ಅದು ಅವತ್ತು ನಾನು ಬಂದಿದ್ದು ಸರ್ಪ್ರೈಸಿಂಗ್ ಆಗಿತ್ತು. ಯಾರು ನಮ್ಮ ಮನೆಯವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಿಂದೆ ಮುಂದೆ ಒಂದು ಸಣ್ಣ ವೈಬ್ ಆದ್ರೂ ಇರುತ್ತೆ, ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅವರಿಗೆ. ಆ್ಯಂಡ್ ಅದು ಸ್ಯಾಟರ್ಡೆ ಎಪಿಸೋಡೇ ಆಗಿದ್ರಿಂದ ನಾನು ಮನೆಯಿಂದ ಬೈ ಆಫ್ಟರ್ನೂನ್ ಏನೋ ಬರ್ತೀನಿ. ಸೊ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆಗೆ ಬರೋ ಥರ ಇರುತ್ತೆ. ಆ ಹಾಫ್ ಡೇನಲ್ಲಿ ಇವರೆಲ್ಲ ಏನೇನೋ ಪ್ಲ್ಯಾನ್ ಮಾಡಿದರು. ಸೊ ಅದನ್ನೆಲ್ಲ ನಾನು ಅದು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಸೀದಾ ದೇವಸ್ಥಾನಕ್ಕೆ ಹೊರಟೆ. ಅವತ್ತಿನ ನೈಟೇ ಹೊರಟೆ. ನನಗೂ ಅದೇ ಮಾಡಬೇಕು ಅನ್ನೋದಿತ್ತು. ಫಸ್ಟ್ ಅಲ್ಲಿಗೆ ಹೋಗ್ಬೇಕು. 4 ತಿಂಗಳು ಮಿಸ್ ಮಾಡಿಬಿಟ್ಟಿದ್ದೆ ನಾನು ಹೋಗೋದು. ಎವ್ರಿ ಮಂತ್ ಹೋಗ್ತಿದ್ದೆ. ಸೊ 4 months ಮಿಸ್ ಆಗಿತ್ತಲ್ಲ, ಅಲ್ಲಿ ಹೋಗಬೇಕು ಅಂತಿತ್ತು. ಹೋಗ್ಬಿಟ್ಟು ಬಂದೆ. ನೆಕ್ಸ್ಟ್ ಬಿಗ್ ಬಾಸ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವೆಶನ್ ಬರುತ್ತೆ. ಎನಿಥಿಂಗ್ ವಿಚ್ ಕಮ್ಸ್ ಐ ಡೆಫಿನೆಟ್ಲಿ ಕೀಪ್ ಎಂಟರ್ಟೈನಿಂಗ್. ಎಂಟರ್ಟೈನ್ಮೆಂಟೇ ನಮ್ಮ ಇಟ್ ಇಸ್ ಹಾರ್ಟ್ ಆ್ಯಂಡ್ ಸೋಲ್, ಅದರಲ್ಲೇ ಇರೋದು. ನನಗೆ ಅದು ಬಿಟ್ಟರೆ ಬೇರೆ ಏನು ಯೋಚನೆ ಬರೋದಿಲ್ಲ. ಸೊ ಐ ಕೀಪ್ ಕಂಟಿನ್ಯೂಯಿಂಗ್ ಮೈ ವರ್ಕ್. ನಾನೇನು ಅದು ಯಾವ ಪ್ಲ್ಯಾಟ್ಫಾರ್ಮ್ ಗೊತ್ತಿಲ್ಲ, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಅಥವಾ ಬೇರೆ ಶೋಗಳಾಗಿರ್ಬೋದು, ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು. ಸೊ ಗ್ಯಾಪ್ ತಗೋಬೇಕು ಅಂತ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನೋ 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 ಇಟ್ ಹಸ್ ಜಸ್ಟ್ ಸ್ಟಾರ್ಟೆಡ್. ಆ ಸಣ್ಣ ಗ್ಯಾಪು ಬೇಕಾಗಿಲ್ಲ. ಐ ಜಸ್ಟ್ ವಾಂಟ್ ಕೀಪ್ ದಿಸ್ ಗೋಯಿಂಗ್ ಅಷ್ಟೇ, ಕಾಣಿಸ್ಕೊತಾನೆ ಇರಬೇಕು. ಈಗ ಅಂದರೆ ಅದೊಂದು ಪ್ರೀತಿ ಏನು ಸಿಕ್ಕಿದೆ, ಇಟ್ ಇಸ್ ಅಡಿಕ್ಷನ್ ಅನಿಸುತ್ತೆ ಜನರ ಪ್ರೀತಿ. ಆ ಪ್ರೀತಿ ತುಂಬ ಖುಷಿ ಆಗುತ್ತೆ. ಸೊ ಜನರಿಗೆಲ್ಲರೂ ಅಂದರೆ ನನ್ನನ್ನು ಇಷ್ಟಪಡೋರ್ಗಿದ್ದು ನಾನು ಲಾಸ್ಟ್ ವೀಕಲ್ಲಿ ಇರಬೇಕಿತ್ತು ಅನ್ನೋದೇನಿದೆ, ಅದು ಒಂದು ಮಿಸ್ ಮಾಡಿಬಿಟ್ಟಿದ್ದೀನಲ್ಲ. ಅದು ನಾನು ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡೋದ್ರ ಮೂಲಕ ಐ ಹ್ಯಾವ್ ಟು ಕಂಪ್ಲೀಟ್ ಇಟ್. ಸೊ ಬೇರೆ ಅದು ನಾನು ಅದನ್ನೇ ಹೇಳ್ತಿರ್ತೀನಿ, ಅದು ಒಂದು ಇಟ್ಸ್ ಓಕೆ, ಅದೊಂದು ಇನ್ಕಂಪ್ಲೀಟ್ ಅನಿಸಿದ್ದು. ಐ ವಿಲ್ ಕಮ್ ಥ್ರೂ ಅದರ್ ಪ್ರಾಜೆಕ್ಟ್ಸ್, ಡೋಂಟ್ ವರಿ ಅಂತ. ಸೊ ನಾನು ನೋಡ್ತಿರೋರೆಲ್ಲರಿಗೂ ಯಾರಿಗೆಲ್ಲ ಆಸೆ ಇತ್ತಲ್ಲ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನಾನು ಬೇರೆ ಪ್ರಾಜೆಕ್ಟ್ಸ್ಗಳ ಮೂಲಕ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಫೈನಲ್ ಬಂದಿದ್ದು ನಾನು ಕೇಳಲೇಬೇಕು, ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳಬೇಕು. ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ನೀವು ಹೆಂಗಿರ್ತೀರಾ ಅದನ್ನು ಡೆಡ್ ಅಪೋಸಿಟ್ ಕೂಡ ಮಾಡಿ ಹಾಕ್ಬೋದು. ನೀವು ಏನು ಮಾತಾಡಿರ್ತೀರಾ ಅದನ್ನು ಬೇರೆ ಅರ್ಥದಲ್ಲಿ ತೊಗೊಂಡು ಕೂಡ ಹಾಕ್ಬೋದು. ಎಲ್ಲೋ ಒಂದು ಕಡೆ ಇದಿಷ್ಟೆಲ್ಲ ನೋಡ್ತಾ ಇದೆ. ನೀವು ಬಿಗ್ ಬಾಸ್ ಮನೇಲಿದ್ದಾಗ ಆಗಿದ್ದಂತಹ ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳು, ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು, ಒಂದು ತೇಜೋವಧೆ ಮಾಡ್ದಂಗೆ, ಒಂದು ಪರ್ಸನ್ನ ತೇಜೋವಧೆ ಮಾಡ್ದಂಗೆ, ಅದು ತುಂಬ ಕೆಟ್ಟ ಕೂಡ ಬರ್ತಾ ಇರುತ್ತೆ ಮೀಮ್ಸ್ಗಳು. ಇದು ನಿಮ್ಗಷ್ಟೇ ಅಫೆಕ್ಟ್ ಆಗಿರೋದಿಲ್ಲ, ನಿಮ್ಮ ಫ್ಯಾಮಿಲಿ ಕೂಡ ಅದಕ್ಕೆ ಅಫೆಕ್ಟ್ ಆಗ್ಬೇಕಾಗತ್ತೆ. ನೀವು ಒಳಗಿದ್ರೆ ನಿಮಗೇನು ಗೊತ್ತಾಗೋದಿಲ್ಲ, ಹೊರಗಡೆ ಇದ್ದಾಗ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಂದವ್ರಿಗೆ ಅವೇರ್ ಇರುತ್ತೆ ಏನಾಗ್ತಾ ಇದೆ ಅಂತಂದು. ಸೊ ಇದು ಎಷ್ಟರ ಮಟ್ಟಿಗೆ ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು, ಒಬ್ಬ ಮನುಷ್ಯನಾಗಿರ್ಬೋದು ಲೋ ಮಾಡ್ಬೋದು, ಲೋ ಫೀಲ್ ಮಾಡಿಸ್ಬೋದು ಅಂತ ಈ ಥರ ಸೋಷಿಯಲ್ ಮೀಡಿಯಾ ಟ್ರೋಲ್ಸು ಮತ್ತು ಮೀಮ್ಸ್ಗಳು ಅಂತ? ನನಗೆ ಹೊರಗೆ ಬಂದಮೇಲೆ ನನಗೆ 1% ಲೋ ಫೀಲ್ ಆಗಲಿಲ್ಲ. ಬಿಕಾಸ್ ಐ ಆಮ್ 100% ಶ್ಯೂರ್ ನನ್ನ ಕಡೆಯಿಂದ ಯಾವ ತಪ್ಪು ಆಗಿಲ್ಲ. ಆ್ಯಂಡ್ ಇವಾಗಿನ ಮೀಮ್ಸ್ ಬರ್ತಿದೆ, ಅದು ಫ್ರೆಂಡ್ಶಿಪ್ ಬಗ್ಗೆನೇ. ನಾ ಬೇರೆ ನೋಡ್ತೀನಿ ಅನ್ನೋದಾದರೆ ಅದು ಒಂದೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದು ಫ್ರೆಂಡ್ಶಿಪ್ ಅಂತ ನೋಡಿದಾಗ ಆ ವ್ಯಕ್ತಿ ಕಡೆಯಿಂದನೂ ಯಾವುದೇ ನನಗೆ ರಾಂಗ್ ಮೂವ್ ಅಥವಾ ತಪ್ಪಿಲ್ಲದೆ ಇರೋ ಕಾರಣ ಎಲ್ಲೂ ಗಿಲ್ಟ್ ಇಲ್ಲ, ಒಂದು ರಿಗ್ರೆಟೇ ಇಲ್ಲ.
ಸೊ ಹಾಗಾಗಿ ಈ ಮೀಮ್ಸ್ಗಳು ನನಗೆಲ್ಲೂ ಎಫೆಕ್ಟ್ ಮಾಡಲಿಲ್ಲ. ಮೀಮ್ಸ್ ಆಗಲಿ ಅಥವಾ ಟ್ರೋಲ್ಸ್ ಆಗಲಿ ಏನು ಕಮೆಂಟ್ ಮಾಡ್ತಿದ್ದಾರೆ ನಾನು ತುಂಬ ಮಿನಿಮಮ್ ನೋಡಿದ್ದೀನಿ. ನಿನ್ನೆ ನೋಡಿದಾಗ ಒಂದಷ್ಟು ಸಿಗಲಿಲ್ಲ ನಂಗೆ ನಿಜವಾಗ್ಲೂ ಬರೀ ಪಾಸಿಟಿವೇ ಬರ್ತಾ ಇದೆ. ಅದರಲ್ಲೂ ಅಭಿ ಹೇಳಿದ್ರು ಏನು ಗೊತ್ತಾ ಇದೊಂದು ಸ್ವಲ್ಪ ದಿನದ ಹಿಂದೆ ಬರೀ ನೆಗೆಟಿವ್ ಬರ್ತಿತ್ತು, ಈಗೇನೇನು ಬರ್ತಾನೆ ಇಲ್ಲ ಇಲ್ಲಿ ಅಂತ ಹೇಳಿ. ನಾನು ಅದೇ ಹೇಳಿದೆ ಅಮ್ಮಂಗೆ ಹೇಳಿದ್ನಲ್ಲ, ಅಮ್ಮ ಸರಿ ಮಾಡಿದ್ದಾರೆ ಎಲ್ಲವೂ ಅಂತ. ಅದಿತ್ತು ಅನ್ನೋದಾದ್ರೆ ಇನ್ನ ಜಾಸ್ತಿ ಕಾಣಿಸ್ಕೋತಿತ್ತು. ಅದಿರ್ಲಿಲ್ಲ ಖಂಡಿತವಾಗ್ಲೂ. ಅದುವೇ ರೌಂಡ್ ಏನ್ ಟ್ರಾಲ್ಸ್ ಆಗಿದೆ, ಮೀಮ್ಸ್ ಆಗಿದೆ, ಅದು ಹುಡುಕಿ ನೋಡಿದಾಗ ನಾನು ತುಂಬಾ ಮಿನಿಮಮ್ ನೋಡಿದ್ದೀನಿ. ಅದು ಯಾವುದು ಇರಲಿಲ್ಲ. ತುಂಬಾ ಜೆನ್ಯೂನ್ ಆಗಿತ್ತು ಫ್ರೆಂಡ್ಶಿಪ್ಪು. ಸೊ ಇದು ಯಾವುದು ನಾನು ಕುಗ್ಗಿಸ್ಲಿಲ್ಲ. ಮತ್ತು ಇನ್ನೊಂದು ನನಗನ್ಸಿದ್ದು, ಗೌತಮಿ ಬಗ್ಗೆ ಗೊತ್ತಿರೋರು ಅಥವಾ ನನ್ನನ್ನು ಹತ್ರದಿಂದ ಅಥವಾ ಆ ಸಿಚುವೇಶನ್ಸ್ನ ಹತ್ರದಿಂದ ನೋಡಿರೋರು ಯಾರು ಆ ರೀತಿ ಕಮೆಂಟ್ ಮಾಡೋದಿಲ್ಲ. ಇದನ್ನ ದೂರದಿಂದ ಕಮೆಂಟ್ ಮಾಡ್ತಿದ್ದಾರೆ. ಸೊ ನನ್ನ ಬಗ್ಗೆ ಗೊತ್ತಿಲ್ದಿರ ಮಾಡ್ತಿರೋ ಅಂತ ತಪ್ಪು. ಅದು ಈಗೇನು ಕಮೆಂಟ್ ಮಾಡೋದಾಗ್ಲಿ ಅದು ಗೊತ್ತಿಲ್ದಿರ ಆಗ್ತಿದೆ. ಸೊ ಒನ್ಸ್ ದೇ ನೋ, ಈಗ ನೀವು ನಂಗೆ ಪ್ರಶ್ನೆ ಮಾಡಿದಾಗ ನನಗೊಂದು ಅವಕಾಶ ಸಿಗ್ತಿದೆ ಕ್ಲಾರಿಫೈ ಮಾಡುವಂಥದ್ದು. ಸೊ ನೀವೇನೇನೆಲ್ಲ ಅನ್ಕೋತಿದ್ದೀರೋ ಅದುವೇ ರೌಂಡ್, ಖಂಡಿತವಾಗ್ಲೂ ಏನೂ ಇರಲಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಅಷ್ಟೇ ಕೊಡ್ಬಹುದು. ಇಟ್ಸ್ ಜಸ್ಟ್ ಫ್ರೆಂಡ್ಶಿಪ್, ಅ ಪ್ಯೂರ್ ಫ್ರೆಂಡ್ಶಿಪ್. ಅದನ್ನ ನೀವು ಚಂದ ಮಾಡಿ ಕ್ರಶ್ ಅಂತ ಹೇಳಿದ್ರಿ, ಅದೂ ಇಲ್ಲ, ಖಂಡಿತವಾಗ್ಲೂ ಅದು ಯಾವುದೂ ಇಲ್ಲ. ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಫ್ರೆಂಡ್ ಆಗಿ ಆ್ಯಂಡ್ ವ್ಯಕ್ತಿಯಾಗಿ. ಸೊ ನಾನಿರೋ ರೀತಿಗೆ ಅವ್ರು ಹೇಳೋದು ಕೈ ಕಟ್ಕೊಂಡು ನಿಂತ್ಕೋತೀನಿ. ಗೌತಮಿ ನೋಡಿದ್ರೆ ಹಂಗೆ ಅನಿಸುತ್ತೆ ನನಗೆ, ಕೈ ಕಟ್ಟಿ ನಿಲ್ಲಬೇಕು. ದಟ್ ಈಸ್ ದ ರೆಸ್ಪೆಕ್ಟ್ ಅವರು ಪ್ರತಿಯೊಂದು ಹುಡುಗಿಗೂ ಕೊಡ್ತಾರೆ. ಆ್ಯಂಡ್ ಅವರು ಅಕ್ಕ ತಂಗಿದಿರ ಜೊತೆ ಬೆಳೆದಿದ್ದಾರೆ, ತುಂಬ ಬಾಂಡಿಂಗ್ ಇದೆ ಅವ್ರಿಗೆ. ಸೊ ಈಗೇನೋ ಹಿಡ್ಕೊಳ್ಳೋದು ಅದು ಮೋಕ್ಷಿಗೂ ಮಾಡೋರು, ಭವ್ಯಾಗೂ ಮಾಡೋರು, ನನಗೂ ಮಾಡೋರು. ನಾನು ಸ್ವಲ್ಪ ನಮ್ಮ ಮನೇಲಿ ಅದು ತುಂಬ ಕಡಿಮೆ, ಹಿಂಗೆಲ್ಲ ಹಿಡ್ಕೊಳ್ಳೋದು ಎಲ್ಲ ನಂಗೆ ಅದು ಇಲ್ಲ. ಸೊ ಅದು ಮಾಡ್ದಾಗ ಹಂಗೆ ಮಾಡಬೇಡಿ ಅಂತ ನಾನು ಹೇಳಿದ್ದು ಇದೆ. ನನ್ನ ಹತ್ರ ಅವ್ರು ಅವಾಯ್ಡ್ ಮಾಡಿದ್ದು ಇದೆ. ವಿತ್ ರೆಸ್ಪೆಕ್ಟ್ ಇದೆಲ್ಲವೂ ಮಾಡಿದ್ದಾರೆ. ಸೊ ಇದು ಯಾವುದು ಬೇರೆ ಇಲ್ಲದೆ ಇರೋ ಕಾರಣ ನಂಗೆ ಅದು ಯಾವುದು ಕುಗ್ಗಿಸ್ಲಿಲ್ಲ. ಟ್ರಾಲ್ ಆಗಲಿ 1% ಕುಗ್ಗಿಸ್ಲಿಲ್ಲ. ದಟ್ಸ್ ವಾಟ್ ನಮಗೂ ಬೇಕಾಗಿದ್ದು. ಬಿಕಾಸ್ ಏನು ಗೊತ್ತಾ, ಇವಾಗ ಏನು ಗೊತ್ತಿರೋದಿಲ್ಲ, ಅಸಂಪ್ಷನ್ ಮಾಡ್ಕೊಂಡು ಎಲ್ಲರೂ ಬರಿತಾ ಇರ್ತಾರೆ, ಎಲ್ಲರೂ ಹಾಕ್ತಾ ಇರ್ತಾರೆ. ಸೊ ಒಂದು ಕ್ಲಾರಿಫಿಕೇಶನ್ ಕೊಟ್ರು ಅಂತಂದ್ರೆ ಅಲ್ಲಿ ಒಂದು ಅದ್ರ ಮೇಲೂ ಬರೆದ್ರೆ ಮತ್ತೆ ಅವ್ರು ಏನು ನೀವು ಪ್ರಶ್ನೆ ಮಾಡಿದಾಗ್ಲೂ ನನ್ಗೆ ಐ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ, ಥಿಂಕಿಂಗ್ ನನ್ಗೊಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಅವಕಾಶ ಸಿಗ್ತಿದೆ. ಯಾರೂ ಮಾಡಿಲ್ಲ ಅನ್ನೋದಾದ್ರೆ ಆ ವರ್ಕ್ ಹಂಗೆ ಕಂಟಿನ್ಯೂ ಆಗುತ್ತೆ. ನಾನೆಲ್ಲೂ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಆಗೋದೇ ಇಲ್ಲ. ಸೊ ಎನಿ ಒನ್ ಕ್ವಶನಿಂಗ್ ಮೀ, ನನಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಟೈಮ್ ಅದು ಇಲ್ಲ ಅಂಥದ್ದಂತ ಇಲ್ಲ. ಬೇಕಾಗಿರೋದೇ ಅವ್ರಿಗೆ ನಮ್ಮಿಂದ. ಅವ್ರೇನು ನೋಡಿರ್ತಾರೆ, ನಮ್ಮ ಹತ್ರ ಇಷ್ಟು ದಿನ ಮಾತಾಡಿರೋದಿಲ್ಲ, ಅವ್ರು ನೋಡಿದ್ರ ಬಗ್ಗೆ ಕಮೆಂಟ್ ಮಾಡಿರ್ತಾರೆ. ಸೊ ನಾನೀಗ ಹೊರಗೆ ಬಂದಾಗ ಓನ್ಲಿ ಥಿಂಗ್ ದಟ್ ಐ ಕ್ಯಾನ್ ಡೂ ಇಸ್ ಕ್ಲಾರಿಫೈ. ನೋ ಅಂಥದ್ದು ಯಾವುದೂ ಇಲ್ಲ ಅಂತ. ಓಕೆ ಗೌತಮಿ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಗೌತಮಿ ಜಾಧವ್ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.